ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 2ನೇ ಸೆಮಿಸ್ಟರ್, ಪತ್ರಿಕೆ 5 ಶಾಸ್ತ್ರ ಮತ್ತು ಚಾರಿತ್ರಿಕ ಸಾಹಿತ್ಯ. ಈ ಪತ್ರಿಕೆಯ ಬ್ಲಾಕ್ 36 ಶಾಸ್ತ್ರ ಸಾಹಿತ್ಯ. ಇದರಲ್ಲಿನ 2ನೆಯ ಘಟಕ 142 ಕನ್ನಡದ ಪ್ರಮುಖ ಶಾಸ್ತ್ರ ಕೃತಿಗಳು. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಘಟಕದಲ್ಲಿ ಯಾವ ಅಂಶಗಳಿವೆ, ಯಾವ ಅಂಶಗಳ ಬಗ್ಗೆ ನಾವು ಚರ್ಚಿಸ್ತೀವಿ ಅಂತ ನೋಡೋಣ. ಈ ಘಟಕದಲ್ಲಿ ಧಾರ್ಮಿಕ ಶಾಸ್ತ್ರ ಗ್ರಂಥಗಳ ಶೈಲಿ ಹೇಗಿದೆ, ಲೌಕಿಕ ಶಾಸ್ತ್ರ ಗ್ರಂಥಗಳ ವೈವಿಧ್ಯಮಯ ವಿಷಯಗಳು ಯಾವ್ಯಾವುದು, ವ್ಯಾಕರಣ ಗ್ರಂಥಗಳು ಅಂದ್ರೇನು, ಯಾವ ವ್ಯಾಕರಣ ಗ್ರಂಥಗಳಿವೆ, ನಿಘಂಟುಗಳು ಅಂದ್ರೇನು, ಜ್ಞಾನಕೋಶಗಳು ಯಾವ್ಯಾವುದು, ಛಂದಸ್ಸಿನ ಬಗೆಗಿನ ವಿವಿಧ ಗ್ರಂಥಗಳು. ಛಂದಸ್ಸು ಅಂದರೆ ಭಾಷೆಯನ್ನು ಅಭ್ಯಾಸ ಮಾಡಲು ಅಗತ್ಯವಾದದ್ದು ಅಂತ ಹೇಳ್ತಾರೆ. ಹಾಗೂ ಕೊನೆಯಲ್ಲಿ ಅಲಂಕಾರ ಶಾಸ್ತ್ರದ ಗ್ರಂಥಗಳು ಯಾವ್ಯಾವುದು ಅನ್ನೋದನ್ನು ಈ ಘಟಕದಲ್ಲಿ ನಾವು ನೋಡೋಣ. ಇನ್ನು ಈ ಘಟಕದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ಬಗೆಯ ಪ್ರಶ್ನೆಗಳು ಬಂದಿದೆ ಅಂತ ನೋಡಿದ್ರೆ, ನಿಮಗೆ ಮೊದಲೇ ಹೇಳಿದ ಹಾಗೆ ನಿಮಗೆಲ್ಲ ಗೊತ್ತು, ಈ ನಿಮ್ಮ ಸ್ಕೀಮ್ ಹೊಸದಾಗಿ ಪ್ರಾರಂಭ ಆಗಿರೋದು. ಆದ್ದರಿಂದ ಕೆಲವೇ ಪ್ರಶ್ನೆ ಪತ್ರಿಕೆಗಳು ನಮಗೆ ಲಭ್ಯವಿದೆ. ಅದರಲ್ಲಿ ಜೂನ್ 2023ರಲ್ಲಿ 5 ಅಂಕಗಳ ಒಂದು ಪ್ರಶ್ನೆ ಈ ಘಟಕದಿಂದ ಬಂದಿದೆ ಅಂತ ಹೇಳಬಹುದು. ಆ ಪ್ರಶ್ನೆ ಏನು ಅಂದರೆ, ಟಿಪ್ಪಣಿ ಬರೆಯಿರಿ ಧಾರ್ಮಿಕ ಶಾಸ್ತ್ರ ಗ್ರಂಥಗಳು. ಆದ್ದರಿಂದ ಈ ಘಟಕವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಈ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಬರೆಯಬಹುದು. ಈ ತರಹ ಯಾವುದೇ ಪ್ರಶ್ನೆ ಸಹ ನಿಮಗೂ ಸಹ ಪರೀಕ್ಷೆಯಲ್ಲಿ ಬರಬಹುದು. 5 ಅಂಕಗಳ ಟಿಪ್ಪಣಿ ಬರೆಯಿರಿ, ಧಾರ್ಮಿಕ ಶಾಸ್ತ್ರ ಗ್ರಂಥಗಳು ಬರಬಹುದು, ಲೌಕಿಕ ಶಾಸ್ತ್ರ ಗ್ರಂಥಗಳು ಬರಬಹುದು, ನಿಘಂಟು ಅಂತ ಬರಬಹುದು, ಜ್ಞಾನಕೋಶಗಳು ಅಂತ ಬರಬಹುದು, ಅಲಂಕಾರ ಶಾಸ್ತ್ರದ ಗ್ರಂಥಗಳು ಅಂತ ಬರಬಹುದು. ಆದ್ದರಿಂದ ಈ ಎಲ್ಲ ಗ್ರಂಥಗಳ ಬಗ್ಗೆ, ಶಾಸ್ತ್ರ ಗ್ರಂಥಗಳ ಬಗ್ಗೆ ನೀವು ಸ್ಥೂಲವಾದ ಪರಿಚಯವನ್ನು ಮಾಡ್ಕೊಂಡಿರಬೇಕಾಗತ್ತೆ. ಈ ಘಟಕದ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಧ್ಯಯನ ಮಾಡೋದಕ್ಕಾಗಿ ಹಾಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಶಾಸ್ತ್ರ ಗ್ರಂಥಗಳನ್ನು 2 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ಧಾರ್ಮಿಕ ಶಾಸ್ತ್ರ ಗ್ರಂಥ, ಇನ್ನೊಂದು ಲೌಕಿಕ ಶಾಸ್ತ್ರ ಗ್ರಂಥ. ಧಾರ್ಮಿಕ ಶಾಸ್ತ್ರ ಗ್ರಂಥಕ್ಕೆ ಪಾರಲೌಕಿಕ ಶಾಸ್ತ್ರ ಗ್ರಂಥ ಅಂತ ಸಹ ಹೇಳ್ತಾರೆ. ಮಾನವ ಆರಂಭದಲ್ಲಿ ಬೇಟೆ ಆಡ್ತಾ ಇದ್ದ, ಅದರಿಂದ ಆಹಾರವನ್ನು ಪಡಿತಾ ಇದ್ದ. ನಂತರ ದಿನ ಕಳೆದಂತೆ, ವರ್ಷಗಳು ಕಳೆದಂತೆ, ಯುಗಗಳು ಕಳೆದಂತೆ ಆಧುನಿಕ ಮಾನವನಾಗಿ ಬದಲಾಗ್ತಾ ತೊಡಗ್ತಾ ಈಗ ಆಹಾರ ಸಂಸ್ಕರಣದಂಥ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಹ ಹೊಂದಿದ್ದಾನೆ. ಇದಕ್ಕೆ ಬೇಕಾದ ಎಲ್ಲ ಜ್ಞಾನವು ಲೌಕಿಕ ಶಾಸ್ತ್ರವಾಯಿತು. ನಮಗೆ ಜೀವನಕ್ಕೆ ಅವಶ್ಯವಾದದ್ದು ಯಾವುದಿದೆ ಅದ್ರ ಬಗ್ಗೆ ನಾವು ಯಾವ ಜ್ಞಾನ ಪಡಿತೀವಿ ಅದು ಲೌಕಿಕ ಶಾಸ್ತ್ರ. ಅದೇ ಮಾನವ ಹೊಟ್ಟೆ ತುಂಬಿದ ಮೇಲೆ ಸಂಸ್ಕೃತಿಯನ್ನು ಕುರಿತಂತೆ ಚಿಂತಿಸ್ತಾನೆ, ಪ್ರಕೃತಿಯ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡ್ತಾನೆ, ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಪಾರಲೌಕಿಕ ಚಿಂತನೆ ಆರಂಭವಾಗುತ್ತೆ. ಈ ತರಹದ ಹೊಸ ಚಿಂತನೆಯ ಬಗ್ಗೆ ಗ್ರಂಥಗಳು ರಚನೆ ಆದಾಗ ಅದನ್ನು ಧಾರ್ಮಿಕ ಶಾಸ್ತ್ರ ಅಂತ ಹೇಳಬಹುದು. ಪಾಣಿನಿ ಅಷ್ಟಾಧ್ಯಾಯಿ ಎಂಬ ವ್ಯಾಕರಣ ಗ್ರಂಥವನ್ನು ಬರೀತಾರೆ. ಪತಂಜಲಿ ಯೋಗಶಾಸ್ತ್ರವನ್ನು ನಿರೂಪಿಸಿದ ಮಹರ್ಷಿಗಳು ಅಂತ ಹೇಳಬಹುದು. ಪರಮಾರ್ಥವನ್ನು ಚಿಂತಿಸುವ ಮಹರ್ಷಿಗಳು ಲೌಕಿಕ ಉಪಯೋಗಕ್ಕಾಗಿ ಹಲವಾರು ಕೊಡುಗೆಗಳನ್ನು ಸಹ ನೀಡಿದ್ದಾರೆ. ಈ ಮಹರ್ಷಿಗಳು ತಾವು ಆಧ್ಯಾತ್ಮದಿಂದ ಕಂಡುಕೊಂಡ ಸತ್ಯವನ್ನು ಲೌಕಿಕ ಉಪಯೋಗಕ್ಕಾಗಿ ಜನರಿಗೆ ಕೊಟ್ಟಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಶಾಸ್ತ್ರವಾಗಿ, ಅದರಲ್ಲೂ ಧಾರ್ಮಿಕವಾಗಿ ಅಭ್ಯಾಸ ಮಾಡುತ್ತಿದ್ದ ಖಗೋಳಶಾಸ್ತ್ರ ಇಂದು ಖಗೋಳ ವಿಜ್ಞಾನವಾಗಿ ಮಾರ್ಪಟ್ಟಿರೋದನ್ನು ಸಹ ನಾವು ನೋಡಬಹುದು. ಹೀಗೆ ಧಾರ್ಮಿಕ ಶಾಸ್ತ್ರ ಅಥವಾ ಪಾರಲೌಕಿಕ ಶಾಸ್ತ್ರ ಮತ್ತು ಲೌಕಿಕ ಶಾಸ್ತ್ರ
ಈ ಎರಡೂ ವಿಭಾಗಗಳಲ್ಲಿ ಹಲವಾರು ಗ್ರಂಥಗಳ ರಚನೆಯಾಗಿರೋದನ್ನು ನಾವು ನೋಡಬಹುದು. ಈ ಎಲ್ಲ ಗ್ರಂಥಗಳ ಬಗ್ಗೆ ಈ ಘಟಕದಲ್ಲಿ ನಾವು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ. ಧಾರ್ಮಿಕ ಶಾಸ್ತ್ರ ಗ್ರಂಥಗಳು, ಈ ವಿಷಯದ ಬಗ್ಗೆ ಈಗ ನಾವು ಪ್ರಮುಖವಾದ ಅಂಶಗಳನ್ನು ತಿಳಿದುಕೊಳ್ಳೋಣ. ಧರ್ಮ ಅನ್ನೋದು ಯಾವುದೇ ಒಂದು ಮತಕ್ಕೆ ಸಂಬಂಧಪಡದ ಎಲ್ಲ ಮಾನವರು ಅನುಸರಿಸಲೇಬೇಕಾಗಿರುವ ಮಾರ್ಗ ಅಂತ ಹೇಳಬಹುದು. ಮನುಷ್ಯನನ್ನು ಯಾವ ಸಿದ್ಧಾಂತ ಅಥವಾ ದರ್ಶನ ಊರ್ಧ್ವಮುಖಿ ಚಿಂತನೆಯೆಡೆಗೆ ಕರೆದೊಯ್ಯುತ್ತೋ, ಮನುಕುಲವನ್ನು ಒಗ್ಗೂಡಿಸಿ ಆನಂದದಿಂದ ಬದುಕೋದಂತೆ ಮಾಡುತ್ತೋ ಅದು ಧರ್ಮ ಆಗುತ್ತೆ. ಧರ್ಮಶಾಸ್ತ್ರ ಯಾವುದೋ ಒಂದು ಮತ ಅಥವಾ ಪಂಥಕ್ಕೆ ಸಂಬಂಧಿಸಿದ್ದು ಅಲ್ಲ. 6 ದರ್ಶನಗಳ ಬಗ್ಗೆ ಕೇಳಿರಬಹುದು. ಷಡ್ದರ್ಶನ ಅಂತ ಯಾವ್ಯಾವುದು ಅಂದರೆ ಬೌದ್ಧ, ಜೈನ, ನ್ಯಾಯ, ವೈಶೇಷಿಕ, ಸಾಂಖ್ಯ ಮತ್ತು ಯೋಗ. ಈ 6 ದರ್ಶನಗಳನ್ನು ಷಡ್ದರ್ಶನಗಳು ಅಂತ ಕರೀತಾರೆ. ಹಾಗೆ ಮೀಮಾಂಸೆ ಅಂತ ಅಂದರೆ ಅದರ ಯಾವುದೇ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ವಿಮರ್ಶೆ ಮಾಡೋದು. ಈ ಮೀಮಾಂಸೆಯಲ್ಲಿ 2 ಥರ ಇದೆ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ. ಯಜ್ಞ ಯಾಗಾದಿಗಳ ಬಗ್ಗೆ ಚರ್ಚಿಸಿದರೆ ಅದನ್ನು ಪೂರ್ವ ಮೀಮಾಂಸೆ ಅಂತ ಹೇಳ್ತಾರೆ. ಮೋಕ್ಷದ ಬಗ್ಗೆ ಚರ್ಚಿಸಿದ್ರೆ ಉತ್ತರ ಮೀಮಾಂಸೆ ಅಂತ ಹೇಳ್ತಾರೆ. ಉತ್ತಮ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದನ್ನು ಮೀಮಾಂಸೆ ಅಂತ ಕರೀತಾರೆ. ಕಾವ್ಯ ಸಹ ಒಂದು ಉತ್ತಮವಾದ ವಿಷಯ ಆದ್ದರಿಂದ ಕಾವ್ಯದ ಬಗ್ಗೆ ಅಧ್ಯಯನ ಮಾಡೋದನ್ನು ಕಾವ್ಯ ಮೀಮಾಂಸೆ ಅಂತ ಕರೀತಾರೆ. ಅದನ್ನು ನೀವು ಮುಂದೆ ಓದಲಿದ್ದೀರಿ. ಮುಂದೆ ಅಂದರೆ ಮುಂದಿನ ಸೆಮಿಸ್ಟರ್ನಲ್ಲಿ ಓದಲಿದ್ದೀರಿ. ಈ ಧರ್ಮಶಾಸ್ತ್ರಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಧರ್ಮದ ಬಗ್ಗೆ ಸಹ ಕೆಲವು ವಿಷಯಗಳನ್ನು ತಿಳ್ಕೊಬೇಕಾಗತ್ತೆ. ಭಾರತದ ಪ್ರದೇಶದಲ್ಲಿ ಮೊದಲಿನಿಂದಲೂ ಯಾವ ಧರ್ಮದ ಬಗ್ಗೆ ಎಲ್ಲರಿಗೂ ಅರಿವು ಇತ್ತು, ಯಾವ ಧರ್ಮವನ್ನು ಎಲ್ಲರೂ ಪಾಲಿಸ್ತಾ ಇದ್ರು ಅಂತ ನೋಡಿದ್ರೆ ಆ ಧರ್ಮಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ಈ ಭಾರತೀಯರ ನಂಬಿಕೆಯ ಪ್ರಕಾರ ವೇದಗಳು ಬ್ರಹ್ಮನಿಂದ ಪ್ರಕಟವಾದದ್ದು. ಋಷಿಗಳು ಅದನ್ನು ಕೇಳಿದ್ರಿಂದ ಅವುಗಳಿಗೆ ಶ್ರುತಿ ಅಂತ ಹೆಸರಾಯಿತು. ಯಾರು ಧ್ಯಾನದ ಅಂತರ್ದೃಷ್ಟಿಯಿಂದ ಸತ್ಯವನ್ನು ದರ್ಶನ ಮಾಡ್ತಾರೋ ಅಂತಹವರನ್ನು ದಾರ್ಶನಿಕರು, ದ್ರಷ್ಟಾರರು ಅಂತ ಕರೆಯಲಾಗುತ್ತೆ. ದಾರ್ಶನಿಕರು, ಮುನಿಗಳು ತಾವು ಕಂಡುಕೊಂಡ ಸತ್ಯವನ್ನು, ವೇದಾಂತವನ್ನು ಹೇಳ್ತಾ ಬಂದರು. ಋಗ್ವೇದ, ಯಜುರ್ವೇದ, ಸಾಮವೇದ ಬ್ರಹ್ಮನಿಂದ ಪ್ರಕಟವಾಗಿದೆ. ಈ 3 ಅಪೌರುಷೇಯ ಅಂತ ಹೇಳಲಾಗುತ್ತೆ. ಅಧರ್ಮ ಮಹರ್ಷಿಗಳಿಂದ ಸಂಕಲಿತವಾದದ್ದೇ 4ನೆಯ ವೇದವಾಯಿತು. ಅದೇ ಅಥರ್ವಣ ವೇದ. ಈ 3 ವೇದಗಳನ್ನು ಯಾಕೆ ಅಪೌರುಷೇಯ ಅಂತ ಕರೀತಾರೆ? ಯಾಕೆ ಅಂದರೆ ಈ ವೇದಗಳ ರಚನೆ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯ, ಒಬ್ಬರ ಪ್ರತಿಪಾದನೆಯಲ್ಲದ ಶಾಶ್ವತ ಸತ್ಯದ ಸಾರವಾಗಿರುವುದರಿಂದ ಅದನ್ನು ಅಪೌರುಷೇಯ ಅಂತ ಕರೆಯಲಾಗುತ್ತೆ. ಅನಾದಿ ಕಾಲದಿಂದಲೂ ವೇದಗಳು ಹೇಗೆ ನಂತರದ ತಲೆಮಾರಿನವರೆಗೆ ಬಂತು ಅಂದರೆ ಗುರು ಶಿಷ್ಯರ ಪರಂಪರೆಯಿಂದ ಬಂತು ಅಂತ ಹೇಳಬಹುದು. ಹೇಳುವ ಕೇಳುವ ಪ್ರಕ್ರಿಯೆಯಿಂದ ಈ ವೇದಗಳು ಹಲವಾರು ತಲಾಂತರಗಳಿಂದ ಈಗಿನವರೆಗೂ ಬಂದಿದೆ ಅಂತ ಹೇಳಬಹುದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಹಲವಾರು ಶಾಸ್ತ್ರಗಳು ಬೆಳೆದು ಬಂತು. ಆ ಶಾಸ್ತ್ರಗಳು 6 ಬಗೆಯ ಶಾಸ್ತ್ರಗಳು ಅಂತ ಹೇಳಬಹುದು. ಯಾವ್ಯಾವುದು ಆ 6 ಬಗೆಯ ಶಾಸ್ತ್ರಗಳು ಅಂದರೆ ಶಿಕ್ಷಾ ಅಂದರೆ ಉಚ್ಚಾರಣೆಯ ಶಾಸ್ತ್ರ, ವ್ಯಾಕರಣ, ಛಂದಸ್ಸು, ನಿರುಕ್ತ ಅಂದರೆ ಶಬ್ದಗಳ ಅರ್ಥವನ್ನು ತಿಳಿಸುವ ಶಾಸ್ತ್ರ, ಜ್ಯೋತಿಷ್ಯ, ಕಲ್ಪ ಅಂದರೆ ಆಚರಣೆಯ ಕ್ರಮವನ್ನು ತಿಳಿಸುವ ಶಾಸ್ತ್ರ. ಈ 6 ಶಾಸ್ತ್ರಗಳು ವೇದಗಳನ್ನು ಮುಂದಿನ ತಲಾಂತರಗಳಿಗೆ ದಾಟಿಸೋದಕ್ಕೆ ಸಾಧ್ಯ ಆಯಿತು. ಯಾವ್ಯಾವುದು ಈ 6 ಶಾಸ್ತ್ರಗಳು ಅಂದರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. ಈ ಎಲ್ಲ ಶಾಸ್ತ್ರಗಳಲ್ಲೂ ವಿಧಿಗಳು ಇರುತ್ತೆ, ನಿಷೇಧಗಳು ಇರುತ್ತೆ.
ವೇದ ವಿದ್ಯೆಯಲ್ಲಿರುವ ಛಂದಸ್ಸನ್ನು ವೈದಿಕ ಛಂದಸ್ಸು ಅಂತ ಕರೆಯಲಾಗುತ್ತೆ. ಕಾವ್ಯಗಳಲ್ಲಿ ಬಳಸುವ ಛಂದಸ್ಸನ್ನು ಲೌಕಿಕ ಛಂದಸ್ಸು ಅಂತ ಕರೆಯಲಾಗುತ್ತೆ. ಈ ಎಲ್ಲ ಧಾರ್ಮಿಕ ವಿಷಯಗಳನ್ನು ಒಳಗೊಂಡಂಥ ಹಲವಾರು ಧಾರ್ಮಿಕ ಶಾಸ್ತ್ರ ಗ್ರಂಥಗಳ ದೊಡ್ಡ ಪರಂಪರೆಯೇ ನಮ್ಮಲ್ಲಿ ಇದೆ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ವೀರಶೈವ ಮುಂತಾದ ಅನೇಕ ಧಾರ್ಮಿಕ ಸಂಗತಿಗಳನ್ನು ವಿವರಿಸುವ ನೂರಾರು ಗ್ರಂಥಗಳು ಕನ್ನಡದಲ್ಲಿ ಮೂಡಿಬಂದಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಶಿವನ ವಿಷಯ ಹೇಳುವ, ಶಿವಾನುಭವವನ್ನು ತೋರಿಸುವ ವಚನಶಾಸ್ತ್ರ, ವ್ಯಾಸಕೂಟ, ದಾಸಕೂಟಗಳೆಂಬ ದ್ವೈತ ಸಿದ್ಧಾಂತದ ಶಾಸ್ತ್ರ, ಅದರಲ್ಲಿ ಬರುವ ಹರಿದಾಸ ಸಾಹಿತ್ಯ ಪಂಥ, ಭಾಗವತ ಪಂಥ. ಈ ಭಾಗವತ ಪಂಥದಲ್ಲಿ ಹರಿಹರ ಎಂಬ ಭೇದ ಇರೋದಿಲ್ಲ. ಭಗವಂತನ ಅಸ್ತಿತ್ವವನ್ನು ಭಕ್ತಿಯ ಮೂಲಕ ಪಡೆಯುವ ವಿಶಿಷ್ಟ ಬಗೆಯ ಸಂಪ್ರದಾಯವಾಗಿ ಇವು ರೂಪುಗೊಂಡಿತು. ಸಗುಣ ನಿರ್ಗುಣ ಉಪಾಸನೆಯ ಹಲವಾರು ಗ್ರಂಥಗಳು ಕನ್ನಡಕ್ಕೆ ಬಂದಿವೆ. ಈಗ ಕೆಲವು ಗ್ರಂಥಗಳನ್ನು ನೋಡೋಣ. ಧಾರ್ಮಿಕ ಶಾಸ್ತ್ರದ ಹಲವಾರು ಗ್ರಂಥಗಳನ್ನು ನೋಡೋಣ. ಈ ಧಾರ್ಮಿಕ ಶಾಸ್ತ್ರಗಳ ಪಟ್ಟಿಯಲ್ಲಿ ನಾವು ಜೈನ ಧರ್ಮದ ಸಾರವನ್ನು ಹೇಳುವ ಕೃತಿಗಳು, ವೀರಶೈವ ಧಾರ್ಮಿಕ ಶಾಸ್ತ್ರ ಗ್ರಂಥಗಳು, ಅದ್ವೈತ ಸಿದ್ಧಾಂತದ ಕೃತಿಗಳು, ದ್ವೈತ ಸಿದ್ಧಾಂತದ ಕೃತಿಗಳು, ವಿಶಿಷ್ಟಾದ್ವೈತ ಪ್ರತಿಪಾದಿಸುವ ಕೃತಿಗಳು, ವೈದಿಕ ಮಾರ್ಗದ ಕೃತಿಗಳು, ಈ ಎಲ್ಲವನ್ನು ನಾವು ನೋಡೋಣ. ಯಾವ ಯಾವ ಧರ್ಮದ ಬಗ್ಗೆ ಯಾವ ಯಾವ ಗ್ರಂಥಗಳು ಬಂದಿದೆ ಅಂತ ನೋಡೋಣ. ಜೈನ ಧರ್ಮದ ಸಾರವನ್ನು ಹೇಳುವ ಕೃತಿಗಳು ಯಾವ್ಯಾವುದು ಅಂದರೆ ವೀರನಂದಿಯ ಆಚಾರ ಸಾರ, ಇದು 1153ನೇ ಇಸ್ವಿಯಲ್ಲಿ ಬಂತು ಅಂತ ಹೇಳಲಾಗುತ್ತೆ. ಶುಭಚಂದ್ರನ ಕಾರ್ತಿಕೇಯಾನುಪ್ರೇಕ್ಷೆ, ಇದು 1200ನೇ ಇಸ್ವಿನಲ್ಲಿ ಬಂತು ಅಂತ ಹೇಳಲಾಗುತ್ತೆ. ಆಯತವರ್ಮನ ಜೀವ ಸಂಬೋಧನೆಯ ಮೇಲಿನ ಟೀಕೆಗಳು, ಇದು 1430ನೆಯ ಸುಮಾರಿನ ಕೃತಿ. ಬ್ರಹ್ಮಶಿವನ ಸಮಯ ಪರೀಕ್ಷೆ, ಇದು 1140ರಲ್ಲಿ ಬಂದಂಥ ಕೃತಿ ಅಂತ ಹೇಳಲಾಗುತ್ತೆ. ಇವು ಜೈನ ಧರ್ಮದ ಸಾರವನ್ನು ಹೇಳುವ ಕೃತಿಗಳು, ಧಾರ್ಮಿಕ ಶಾಸ್ತ್ರ ಗ್ರಂಥಗಳು, ಜೈನ ಧರ್ಮಶಾಸ್ತ್ರದ ಗ್ರಂಥಗಳು ಅಂತ ಹೇಳಬಹುದು. ಇನ್ನೂ ಹಲವಾರು ನೂರಾರು ಜೈನ ಧರ್ಮಶಾಸ್ತ್ರ ಗ್ರಂಥಗಳು ಬಂದಿದೆ. ಆದರೆ ಕೆಲವನ್ನು ಮಾತ್ರ ನಾವು ಶಾಸ್ತ್ರ ಗ್ರಂಥಗಳು ಅಂತ ಪಟ್ಟಿ ಮಾಡಿ ಇಲ್ಲಿ ಹೇಳಲಾಗಿದೆ. ಮತ್ತು ವೀರಶೈವ ಧಾರ್ಮಿಕ ಶಾಸ್ತ್ರ ಗ್ರಂಥಗಳು ಯಾವ್ಯಾವುದು ಅಂತ ನೋಡೋದಾದರೆ ಮಹಾಲಿಂಗ ದೇವನ ಏಕೋತ್ತರ ಶತಸ್ಥಳ 1425, ಕರಸ್ಥಳನಾಗಿ ದೇವನ ತ್ರಿವಿಧಿ 1430, ಮಗ್ಗೆಯ ಮಾಯಿದೇವನ ಅನುಭವ ಸೂತ್ರ ಪ್ರಭುಗೀತೆ 1430, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ 1430, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ವಿವೇಕ ಚಿಂತಾಮಣಿ 1500, ಗುಬ್ಬಿಯ ಮಲ್ಲಾಣಾರ್ಯನ ವೀರಶೈವ ಮೃತಪುರಾಣ 1513. ಜೊತೆಯಲ್ಲಿ ಹಲವಾರು ವಚನಶಾಸ್ತ್ರ ಮತ್ತು ಶೂನ್ಯ ಸಂಪಾದನೆಗಳು ಗ್ರಂಥಗಳಾಗಿ ಹೊರಹೊಮ್ಮಿವೆ. ಇನ್ನು ಅದ್ವೈತ ಸಿದ್ಧಾಂತ ಹೇಳುವ ಕೃತಿಗಳು ಯಾವ್ಯಾವುದು? ಪರಂಜ್ಯೋತಿಯ ಅನುಭವ ಮುಕುರ 1430, ಚಿದಾನಂದನ ಜಿದ ಖಂಡಾನುಭವ ಸಾರ 1625, ಚಿದಾನಂದಾವಧೂತನ ಜ್ಞಾನಸಿಂಧು 1750, ತಿಮ್ಮಪ್ಪದಾಸನ ಪರಬ್ರಹ್ಮ ಪ್ರಕಾಶಿಕೆ 1850. ಇವು ಅದ್ವೈತ ಸಿದ್ಧಾಂತ ಹೇಳುವ ಕೃತಿಗಳು ಅಂತ ಹೇಳಬಹುದು. ಇನ್ನು ದ್ವೈತ ಸಿದ್ಧಾಂತ ಹೇಳುವ ಕೃತಿಗಳು ಯಾವ್ಯಾವುದು ಅಂದರೆ ಜಗನ್ನಾಥದಾಸರ ಹರಿಕಥಾಮೃತ ಸಾರ 1775ರಲ್ಲಿ ಬಂದಿದೆ. ವಾದಿರಾಜಯತಿಗಳ ಮಾಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಟೀಕೆಯನ್ನು ಬರೆದಿರೋದು ವಾದಿರಾಜರು, ಇದು 1400ನೇ ಇಸ್ವಿ ಅಂತ ಹೇಳಬಹುದು. ಇನ್ನು ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸುವ ಕೃತಿಗಳು ಯಾವ್ಯಾವುದು ಅಂದರೆ ರಂಗರಾಜನ ಸಾತ್ವಿಕ ಬ್ರಹ್ಮವಿದ್ಯಾವಿಲಾಸ 1600ನೇ ಇಸ್ವಿದು, ಚಿಕ್ಕುಪಾಧ್ಯಾಯನ ಅರ್ಧ ಪಂಚಕ. ಇನ್ನು ವೈದಿಕ ಮಾರ್ಗದ ಕೃತಿಗಳು ಯಾವ್ಯಾವುದು ಅಂದರೆ ಶಾಲ್ಯದ ಕೃಷ್ಣರಾಜನ ಅನುಭವ ರಸಾಯನ ಮತ್ತು ಪರಮದೇವನ ತತ್ವಪದ, ಇದು 1777ರಲ್ಲಿ ಬಂದಿದೆ ಅಂತ ಹೇಳಲಾಗುತ್ತೆ. ಹೀಗೆ ವಿವಿಧ ಸಿದ್ಧಾಂತಗಳ ವಿವಿಧ ಧಾರ್ಮಿಕ ವಿಷಯಗಳನ್ನು ಹೇಳುವ ಹಲವಾರು ಕೃತಿಗಳನ್ನು
ಅಥವಾ ಗ್ರಂಥಗಳನ್ನು ಧಾರ್ಮಿಕ ಶಾಸ್ತ್ರ ಗ್ರಂಥಗಳು ಅಂತ ಹೇಳಬಹುದು. ಲೌಕಿಕ ಶಾಸ್ತ್ರ ಗ್ರಂಥಗಳು. ಏನಿದು ಲೌಕಿಕ ಶಾಸ್ತ್ರ ಗ್ರಂಥಗಳು ಅಂದರೆ ಧಾರ್ಮಿಕ ಕಾವ್ಯಗಳಿಗಿಂತ ಭಿನ್ನವಾಗಿರುವ ಆದರೆ ಆನಂದವನ್ನು ತಂದುಕೊಡುವ ಕೃತಿಗಳೇ ಲೌಕಿಕ ಶಾಸ್ತ್ರ ಗ್ರಂಥಗಳು. ಮನುಷ್ಯ ಜೀವನದ ವಿವಿಧ ಕಾರ್ಯಕ್ಷೇತ್ರಗಳ ವಿಚಾರವಾಗಿ ತಿಳುವಳಿಕೆಯನ್ನು ಕೊಡುವ ಗ್ರಂಥಗಳು ಲೌಕಿಕ ಶಾಸ್ತ್ರ ಗ್ರಂಥಗಳು. ಈ ಲೌಕಿಕ ಶಾಸ್ತ್ರ ಗ್ರಂಥಗಳ ಸ್ವರೂಪ ಹೇಗಿರುತ್ತೆ ಅಂದರೆ ಕಾವ್ಯ, ಕಲೆ ಮುಂತಾದ ಶಾಸ್ತ್ರಗಳ ಸ್ವರೂಪ, ಲಕ್ಷಣ, ನಿಯಮಗಳನ್ನು ತಿಳಿಸುವ ಗ್ರಂಥಗಳು ಈ ಲೌಕಿಕ ಶಾಸ್ತ್ರ ಗ್ರಂಥಗಳು. ಮನುಷ್ಯನ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಹೇಳುವ ಕೃತಿಗಳು ಈ ಲೌಕಿಕ ಶಾಸ್ತ್ರ ಕೃತಿಗಳು. ಲೌಕಿಕ ಶಾಸ್ತ್ರವು ವಿಜ್ಞಾನಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರಶಾಸ್ತ್ರ, ರಾಜ್ಯಶಾಸ್ತ್ರ ಮುಂತಾದ ಬದುಕಿನ ವ್ಯವಸ್ಥೆಯ ತಿಳಿವನ್ನು ನೀಡುವ ವಸ್ತುವನ್ನು ಒಳಗೊಂಡಿರುತ್ತೆ. ಈ ಲೌಕಿಕ ಶಾಸ್ತ್ರ ಗ್ರಂಥಗಳಲ್ಲಿ ಭಾವನೆ ಮತ್ತು ರಂಜನೆಗಿಂತ ಹೆಚ್ಚಾಗಿ ಬದುಕಿಗೆ ಈ ಶಾಸ್ತ್ರದಿಂದ ಏನು ಪ್ರಯೋಜನ ಅನ್ನೋದು ಮುಖ್ಯವಾಗುತ್ತೆ. ಕಾಮದಂತಹ ಫಲವನ್ನು ಸಿದ್ಧಿಸಿಕೊಳ್ಳಲು ಯಾವ ಕೃತಿಗಳು ಒತ್ತಾಸೆಯಾಗಿರುವೋ ಅವೇ ಲೌಕಿಕ ಶಾಸ್ತ್ರ ಗ್ರಂಥಗಳು ಅಂತ ಪ್ರಾಚೀನ ಲಾಕ್ಷಣಿಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಒಟ್ಟಾರೆ ಶಾಸ್ತ್ರ ಗ್ರಂಥಗಳು ಜೀವನವನ್ನು ಸುಗಮವಾಗಿ ನಡೆಸಲು ಬೇಕಾಗಿರುವ ಅರಿವನ್ನು ನೀಡುವಂತಹದು. ಲೌಕಿಕ ಶಾಸ್ತ್ರ ಗ್ರಂಥಗಳಂತೂ ವೈವಿಧ್ಯಮಯ ವಿಷಯಗಳನ್ನು ನಮಗೆ ಮನುಷ್ಯನಿಗೆ ಬೇಕಾದ ವೈವಿಧ್ಯಮಯ ವಿಷಯಗಳನ್ನು ಹೇಳುವ ಕೃತಿಗಳು ಲೌಕಿಕ ಶಾಸ್ತ್ರ ಗ್ರಂಥಗಳು ಅಂತ ಹೇಳಬಹುದು. ಈಗ ಈ ಲೌಕಿಕ ಶಾಸ್ತ್ರ ಗ್ರಂಥಗಳ ಪಟ್ಟಿಯನ್ನವನ್ನೇ ಒಮ್ಮೆ ನೋಡೋಣ. 2ನೇ ಚಾವುಂಡರಾಯನ ಲೋಕೋಪಕಾರ. ನಾವು ಈ ಗ್ರಂಥವನ್ನು ಇನ್ನೂ ವಿವರವಾಗಿ ಮುಂದಿನ ಘಟಕಗಳಲ್ಲಿ ಓದ್ತೀವಿ. ಇದು ಲೌಕಿಕ ಶಾಸ್ತ್ರ ಗ್ರಂಥ. ಕೀರ್ತಿವರ್ಮನ ಗೋವೈದ್ಯ, ಜಗದ್ದಳ ಸೋಮನಾಥನ ಕರ್ನಾಟ ಕಲ್ಯಾಣ ಕಾರಕ, 1ನೇ ಮಂಗರಸನ ಖಗೇಂದ್ರಮಣಿ ದರ್ಪಣ. ಇದನ್ನು ಸಹ ನಾವು ವಿವರವಾಗಿ ಮುಂದಿನ ಘಟಕಗಳಲ್ಲಿ ಓದ್ತೀವಿ. ಶ್ರೀಧರ ದೇವನ ವೈದ್ಯಾಮೃತ, ಕಳಲೆ ನಂಜರಾಜನ ಸಕಲ ವೈದ್ಯ ಸಂಹಿತ ಸರಾರ್ಣವ, ತಿಮ್ಮರಾಜಗೌಡನ ಸ್ತ್ರೀ ವೈದ್ಯ, ವೀರಭದ್ರರಾಜನ ಹಸ್ತಾಯುರ್ವೇದ, ಅಭಿನವಚಂದ್ರನ ಅಶ್ವಶಾಸ್ತ್ರ, ಬಾಚರಸನ ಅಶ್ವವೈದ್ಯ, ರಾಜಾದಿತ್ಯನ ವ್ಯವಹಾರ ಗಣಿತ, ಭಾಸ್ಕರನ ಬೇಹಾರ ಗಣಿತ, ತಿಮ್ಮರಸನ ಕ್ಷೇತ್ರಗಣಿತ. ಹೀಗೆ ಹಲವಾರು ಲೌಕಿಕ ಶಾಸ್ತ್ರಗಳ ಪಟ್ಟಿಯನ್ನು ನಾವು ನೋಡಬಹುದು. ಈ ಲೌಕಿಕ ಶಾಸ್ತ್ರ ಗ್ರಂಥಗಳನ್ನು ನಾವು ಮತ್ತೆ ಸಂಗೀತ ಶಾಸ್ತ್ರದ ಕೃತಿಗಳು, ಜ್ಯೋತಿಷ್ಯ ಶಾಸ್ತ್ರದ ಕೃತಿಗಳು, ವಿಶ್ವಕೋಶವೆನಿಸುವ ಮಾದರಿಯ ಗ್ರಂಥಗಳು, ವಿವಿಧ ಶಾಸ್ತ್ರಗಳ ಕೃತಿಗಳು ಅಂತ ವಿಂಗಡಿಸಣೆ ಮಾಡಿ ಸಂಗೀತ ಶಾಸ್ತ್ರ ಕೃತಿಗಳು ಯಾವ್ಯಾವುದು ಅಂತ ನೋಡೋದಾದರೆ ಪಾರ್ಶ್ವದೇವನ ಸಂಗೀತ ಸಮಯಸಾರ, 2ನೇ ಜಗದೇ ಕಮಲನ ಸಂಗೀತ ಚೂಡಾಮಣಿ, ಶಾಂಘ್ರದೇವನ ಸಂಗೀತ ರತ್ನಾಕರ, ಕಲ್ಲಿನಾಥನ ಸಂಗೀತ ಕಲಾನಿಧಿ, ರಾಮಮಾತ್ಯನ ಸ್ವರಮೇಳ ಕಲಾನಿಧಿ. ಇವು ಸಂಗೀತ ಶಾಸ್ತ್ರದ ಕೃತಿಗಳು ಅಂತ ಹೇಳಬಹುದು. ಇವೆಲ್ಲ ಲೌಕಿಕ ಶಾಸ್ತ್ರದ್ದು. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಕುರಿತಂತೆ ಹಲವಾರು ಕೃತಿಗಳು ಬಂದಿವೆ. ಅದರಲ್ಲಿ ಶ್ರೀಧರಾಚಾರ್ಯನ ಜಾತಕ ತಿಲಕ, ಅರ್ಹದ್ದಾಸನ ರಟ್ಟಮತ, ಮಾಧವದೇವನ ನರಪಿಂಗಲಿ, ಜಾಕರಾಜನ ಶಕುನ ಪ್ರಪಂಚ. ಇವು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಬಂದಿರುವ ಕೃತಿಗಳು ಅಂತ ಹೇಳಬಹುದು. ಇನ್ನು ವಿಶ್ವಕೋಶವೆನಿಸುವ ಮಾದರಿಯ ಗ್ರಂಥಗಳು ಯಾವ್ಯಾವುದು? ಕುಮುದೇಂದು ಕವಿಯ ಸಿರಿಭೂವಲಯ, ನಿಜಗುಣ ಶಿವಯೋಗಿಯ ವಿವೇಕ ಚಿಂತಾಮಣಿ, ಚಾವುಂಡರಾಯನ ಲೋಕೋಪಕಾರ. ಈ ಗ್ರಂಥಗಳೇ ಅಲ್ಲದೆ ಲೌಕಿಕ ಶಾಸ್ತ್ರಗಳ ಬಗ್ಗೆ ಇನ್ನೂ ಹಲವಾರು ಗ್ರಂಥಗಳು ಬಂದಿದೆ. ಖಡ್ಗಶಾಸ್ತ್ರ, ಜಲಶಾಸ್ತ್ರ, ಮುಹೂರ್ತ ಸಿದ್ಧಾಂತದ ಬಗ್ಗೆ ಹಲವಾರು ಕೃತಿಗಳು ರಚನೆಯಾಗಿವೆ. ಈಗ ವ್ಯಾಕರಣ ಶಾಸ್ತ್ರ ಗ್ರಂಥಗಳು ಯಾವ್ಯಾವುದು ಅಂತ ನೋಡೋಣ. ಯಾವುದೇ ಭಾಷೆಯ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ವ್ಯಾಕರಣ, ನಿಘಂಟು ಮತ್ತು ಜ್ಞಾನಕೋಶಗಳ ಅಧ್ಯಯನ ಅಗತ್ಯವಾಗಿರುತ್ತೆ. ಈ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬ ಅಷ್ಟಾಂಗಗಳು ವೇದಗಳನ್ನು ಕಲಿಯುವುದಕ್ಕೆ ಅನಿವಾರ್ಯ. ಆದರೆ ವ್ಯಾಕರಣ, ನಿಘಂಟು, ಛಂದಸ್ಸು ಮತ್ತು ಅಲಂಕಾರಗಳು ಕಾವ್ಯದ ಅಭ್ಯಾಸಕ್ಕೆ ಅಗತ್ಯವಾಗಿದೆ.
ವ್ಯಾಕರಣಶಾಸ್ತ್ರ ಅಂದ್ರೇನು? ಯಾವುದೇ ಭಾಷೆಯ ಅಕ್ಷರ, ಪದ, ಶಬ್ದ, ವಾಕ್ಯ ಮುಂತಾದವುಗಳ ರೀತಿ ಮತ್ತು ಶೈಲಿಯನ್ನು ವಿವರಿಸುವ ಶಾಸ್ತ್ರಕ್ಕೆ ವ್ಯಾಕರಣಶಾಸ್ತ್ರ ಅಂತ ಕರೆಯಲಾಗುತ್ತೆ. ನಾಗವರ್ಮನ ಕರ್ನಾಟಕ ಭಾಷಾಭೂಷಣ, ಭಟ್ಟಾಲಂಕನ ಶಬ್ದಾನುಶಾಸನ ಕನ್ನಡ ಭಾಷೆಯನ್ನು ಕುರಿತು ಸಂಸ್ಕೃತದಲ್ಲಿ ಬರೆದಿರುವ ವ್ಯಾಕರಣ ಗ್ರಂಥಗಳು. ಅಂದರೆ ಕನ್ನಡ ಭಾಷೆಯ ವ್ಯಾಕರಣದ ಬಗ್ಗೆ ಸಂಸ್ಕೃತದಲ್ಲಿ ರಚಿತವಾಗಿರುವ ಕೃತಿಗಳು ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಮತ್ತು ಭಟ್ಟಾಕಲಂಕನ ಶಬ್ದಾನುಶಾಸನ. ಇನ್ನು ಕನ್ನಡ ವ್ಯಾಕರಣ ಪದ್ಧತಿಯ ಮೇಲೆ ಯಾರ್ಯಾರು ಪ್ರಭಾವ ಬೀರಿದ್ದಾರೆ ಅನ್ನೋದಾದರೆ, ಪಾಣಿನಿ ಆತ ಶಕಟಾಯನನ್ನು ಸ್ಮರಿಸಿದ್ದಾನೆ. ಶರ್ವವರ್ಮನ ಕಾತಂತ್ರ ಎಂಬ ವ್ಯಾಕರಣ ಗ್ರಂಥ, ಶಬ್ದಸ್ಮೃತಿ ಮತ್ತು ಭಾಷಾಭೂಷಣ ಇವುಗಳ ಕರ್ತೃವಾದ ಎರಡನೆಯ ನಾಗವರ್ಮ, ಸಮನೋಬಾಣ ಹಾಗೂ ಕವಿಕೇಶವ, ರನ್ನ ಮತ್ತು ಜನ್ನ ಇವರೆಲ್ಲರೂ ಪ್ರಾಚೀನ ಕಾಲದಲ್ಲಿ ಕನ್ನಡ ವ್ಯಾಕರಣ ಪದ್ಧತಿಯ ಮೇಲೆ ಪ್ರಭಾವ ಬೀರಿದವರು ಅಂತ ಹೇಳಬಹುದು. ಹೀಗೆ ಕನ್ನಡದ ವ್ಯಾಕರಣ ಪರಂಪರೆಗೆ ಅನೇಕ ಶಾಸ್ತ್ರಜ್ಞರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ವ್ಯಾಕರಣ ಶಾಸ್ತ್ರಗ್ರಂಥಗಳ ಪಟ್ಟಿಯನ್ನು ನೋಡೋದಾದರೆ, ಪ್ರಮುಖವಾಗಿ ಶ್ರೀ ವಿಜಯನ ಕವಿರಾಜ ಮಾರ್ಗ, ಎರಡನೆಯ ನಾಗವರ್ಮನ ಶಬ್ದಸ್ಮೃತಿ ಮತ್ತು ಭಾಷಾಭೂಷಣ, ಕೇಶಿರಾಜನ ಶಬ್ದಮಣಿ ದರ್ಪಣ, ಭಟ್ಟಾಕಲಂಕನ ಶಬ್ದಾನುಶಾಸನ ಹಾಗೂ ಪಾಶ್ಚಾತ್ಯರು ಬರೆದಿರುವ ವಿಲಿಯಂ ಕೇರಿ ಅವರ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್, ಕಿಟೆಲ್ ಅವರ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್, ಕಾಲ್ಡ್ವೆಲ್ ಅವರ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಇವು ಪ್ರಮುಖ ವ್ಯಾಕರಣಶಾಸ್ತ್ರ ಗ್ರಂಥಗಳು ಅಂತ ಹೇಳಬಹುದು. ಈಗ ಈ ಎಲ್ಲ ಗ್ರಂಥಗಳಲ್ಲಿ ಇರುವ ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕವಿರಾಜ ಮಾರ್ಗ. 850 ಇಸವಿಯ ಸುಮಾರಿನಲ್ಲಿ ಶ್ರೀ ವಿಜಯ ಬರೆದಿರುವ ಕನ್ನಡದ ಮೊದಲ ಕೃತಿ ಅಂತಲೂ ಇದು ಖ್ಯಾತವಾಗಿದೆ. ಇದು ಅಲಂಕಾರ ಶಾಸ್ತ್ರ ಗ್ರಂಥ ಆದರೂ ಸಹ ವ್ಯಾಕರಣ ಸಂಬಂಧಿತ ಹಲವಾರು ವಿಷಯಗಳನ್ನು ಇದರಲ್ಲಿ ದಾಖಲಿಸಲಾಗಿದೆ. ಕಾವ್ಯ ಮೀಮಾಂಸೆಯಲ್ಲಿ ಯಾವ ದೋಷ ಇರಬಾರ್ದು, ವ್ಯಾಕರಣದಲ್ಲಿ ಯಾವ ದೋಷ ಇರಬಾರ್ದು ಅಂತ ಈ ಕೃತಿ ಹೇಳುತ್ತೆ. ಇದರಲ್ಲಿ ಇರುವ ವಿವಿಧ ಪರಿಚ್ಛೇದಗಳಲ್ಲಿ ಪ್ರಥಮ ಪರಿಚ್ಛೇದದಲ್ಲಿ ಹಳಗನ್ನಡದ ಅಪಪ್ರಯೋಗ, ಸಮಸಂಸ್ಕೃತ ಮತ್ತು ಸಂಸ್ಕೃತ ಅಧ್ಯಯಗಳು, ಸಮಾಸದಲ್ಲಿ ಕನ್ನಡ ಪದಗಳು, ಶ್ರುತದುಷ್ಟ ಮತ್ತು ಶ್ರುತಿಕಷ್ಠೆ ದೋಷಗಳು, ಯಥಾಸಂಖ್ಯ ವ್ಯವಹಿತ ದೋಷಗಳು, ವಿರೂಪಸಂಧಿ, ನೇಯಾರ್ಥ, ಕಾರಕ, ವಚನ, ಸಮುಚ್ಚಯ, ವಿಕಲ್ಪ, ಅವಧಾರಣ ಮೊದಲಾದ ಹಲವಾರು ದೋಷಗಳ ಬಗ್ಗೆ ಈ ಪ್ರಥಮ ಪರಿಚ್ಛೇದದಲ್ಲಿ ಚರ್ಚೆಯಾಗಿದೆ ಅಂತ ಹೇಳಬಹುದು. ಇನ್ನು ಕವಿರಾಜ ಮಾರ್ಗದ ಎರಡನೆಯ ಪರಿಚ್ಛೇದ, ದ್ವಿತೀಯ ಪರಿಚ್ಛೇದದಲ್ಲಿ ಕ್ರಿಯಾವಿಶೇಷಣ, ಅವ್ಯಯ, ವಿಭಕ್ತಿಗಳ ಬಗ್ಗೆ ಮತ್ತು ಅವುಗಳ ಬಳಕೆಯಲ್ಲಿನ ದೋಷಗಳ ಬಗ್ಗೆ ಹೇಳಲಾಗಿದೆ. ಇನ್ನು ಶಬ್ದಸ್ಮೃತಿ ಮತ್ತು ಭಾಷಾಭೂಷಣ ಏನು ಅಂದರೆ, ಈ ಎರಡನೆಯ ನಾಗವರ್ಮ 1042 ಇಸವಿಯ ಸುಮಾರಿನಲ್ಲಿ ಈ ಕೃತಿಗಳನ್ನು ರಚಿಸಿದ್ದಾನೆ. ಕಾವ್ಯಾವಲೋಕನ ಅದರಲ್ಲಿನ ಪ್ರಥಮಾಧ್ಯಾಯವಾಗಿ ಶಬ್ದಸ್ಮೃತಿ ಇದೆ ಅಂತ ಹೇಳಬಹುದು. ಇದೊಂದು ಪೂರ್ಣ ಪ್ರಮಾಣವಾಗಿ ವ್ಯಾಕರಣಕ್ಕೆ ಮೀಸಲಾಗಿರುವ ಭಾಗ. ಈ ಕಾವ್ಯಾವಲೋಕನದಲ್ಲಿ ಪ್ರಥಮ ಅಧ್ಯಾಯ ಶಬ್ದಸ್ಮೃತಿ, ಇದನ್ನು ನೆನ್ಪಿಟ್ಕೋಬೇಕು. ಇದನ್ನು ಪ್ರಥಮ ಸ್ವತಂತ್ರ ಕನ್ನಡ ವ್ಯಾಕರಣ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಜ ಪ್ರಕರಣ, ತದ್ದಿತ ಪ್ರಕರಣ, ಅಖ್ಯಾತ ಪ್ರಕರಣ ಎಂಬ 5 ಭಾಗಗಳಿವೆ. ಈ ವಿಷಯಗಳ ಬಗ್ಗೆ ಎಲ್ಲ ಸೂತ್ರಗಳನ್ನು ನಾಗವರ್ಮ ಕಂದ ಪದ್ಯದಲ್ಲಿಯೇ ಬರೆದಿದ್ದಾನೆ. ಒಟ್ಟು 19 ಸೂತ್ರಗಳು ಹಾಗೂ ಉದಾಹರಣೆಯ ಪದ್ಯಗಳು ಸೇರಿ ಒಟ್ಟು 433 ಪದ್ಯಗಳು ಈ ಶಬ್ದಸ್ಮೃತಿ ಎಂಬ ಪ್ರಥಮ ಭಾಗದಲ್ಲಿ, ಪ್ರಥಮ ಅಧ್ಯಾಯದಲ್ಲಿ ಕಾವ್ಯಾವಲೋಕನ ಗ್ರಂಥದಲ್ಲಿದೆ. ಇನ್ನು ಭಾಷಾಭೂಷಣ, ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ಭಾಷೆಯಲ್ಲಿರುವ ಕಾವ್ಯ. ಕನ್ನಡವೇ ತಿಳಿದಿಲ್ಲದ ವಿದ್ವಾಂಸರಿಗೆ ಕನ್ನಡ ಭಾಷೆಯ ಸ್ವರೂಪ ಮತ್ತು ಮಹತ್ವವನ್ನು ಸಂಸ್ಕೃತದಲ್ಲಿ ಈ ಕೃತಿ ಪರಿಚಯ ಮಾಡಿಕೊಡುತ್ತೆ. ಈ ಕೃತಿಯಲ್ಲಿ 10 ಪ್ರಕರಣಗಳನ್ನು ಬರೆಯಲಾಗಿದೆ. ಇವುಗಳಲ್ಲಿ ಕನ್ನಡ ವ್ಯಾಕರಣವನ್ನು ವಿಸ್ತಾರವಾಗಿ
ಹೇಳಲಾಗಿದೆ. ಸಂಜ್ಞ, ಸಂಧಿ, ವಿಭಕ್ತಿ, ಕಾರಕ, ಯುಷ್ಮಾದಿ, ಸಮಾಸ, ತದ್ದಿತ, ಅಖ್ಯಾತ, ಅವ್ಯಯ, ನಿಪಾತ, ವಿಧಾನ ಎನ್ನುವ ಈ ಎಲ್ಲ ಪ್ರಕರಣಗಳನ್ನು ಒಟ್ಟು 269 ಸೂತ್ರಗಳಲ್ಲಿ ವಿವರಿಸಲಾಗಿದೆ. ಇದು ಕರ್ನಾಟಕ ಭಾಷಾಭೂಷಣ. ಇನ್ನು ಕೇಶಿರಾಜನ ಶಬ್ದಮಣಿ ದರ್ಪಣ ಸುಮಾರು 1600ನೇ ಇಸವಿಯಲ್ಲಿ ಈ ಕೃತಿಯನ್ನು ಕೇಶಿರಾಜ ರಚಿಸಿದ್ದಾನೆ. ಸೂತ್ರ, ವೃತ್ತಿ, ಪ್ರಯೋಗಗಳಿಂದ ಈ ಕೃತಿ ಕೂಡಿದೆ ಅಂತ ಹೇಳಬಹುದು. ಸುಮಾರು 730ಕ್ಕೂ ಮೀರಿದ ಪ್ರಯೋಗ ವ್ಯಾಕರಣಗಳನ್ನು ಈ ಕೃತಿಯಲ್ಲಿ ದಾಖಲಿಸಲಾಗಿದೆ. ಅಕ್ಷರ ವಿಭಾಗದಿಂದ ಮೊದಲುಗೊಂಡು ಅನೇಕ ವ್ಯಾಕರಣಾಂಶಗಳನ್ನು ಈ ಕೃತಿಯಲ್ಲಿ ಕೇಶಿರಾಜ ತಿಳಿಸಿದ್ದಾನೆ. ಆದ್ದರಿಂದ ಕೇಶಿರಾಜನಿಗೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಎಂಬ ಬಿರುದು ಸಹ ಇತ್ತು. ಇನ್ನು ಶಬ್ದಾನುಶಾಸನ, ಇದು ಭಟ್ಟಾಕಲಂಕನ ಕೃತಿ. ಈತನ ಕಾಲ ಸಹ 1600 ಇಸ್ವಿ. ಈ ವ್ಯಾಕರಣ ಗ್ರಂಥವೂ ಸಹ ಸಂಸ್ಕೃತ ಭಾಷೆಯಲ್ಲಿದೆ. ಕನ್ನಡ ಭಾಷೆಯ ಬಗೆಗೆ ಪ್ರೌಢವೂ ವಿಸ್ತಾರವೂ ಆದಂತಹ ವ್ಯಾಖ್ಯಾನ ಈ ಕೃತಿಯಲ್ಲಿದೆ. ಕನ್ನಡದ ಅತ್ಯುತ್ತಮ ವ್ಯಾಕರಣ ಗ್ರಂಥ ಅಂತ ಹೇಳಬಹುದು ಶಬ್ದಾನುಶಾಸನ. 4 ಪಾದಗಳಲ್ಲಿರುವ ಕೃತಿಯಲ್ಲಿ ಸುಮಾರು 592 ಸೂತ್ರಗಳಿವೆ. ಮೊದಲ ಪಾದದಲ್ಲಿ ವರ್ಣಮಾಲೆ, ಪಾರಿಭಾಷಿಕ ಪದಗಳು, ಅವ್ಯಯ, ಸಂಧಿಗಳ ಬಗ್ಗೆ ವಿವರಣೆ ಇದೆ. ಎರಡನೆಯ ಪಾದದಲ್ಲಿ ಲಿಂಗ, ಸಂಸ್ಕೃತದ ಅಪಭ್ರಂಶ ರೂಪಗಳು, ವಿಭಕ್ತಿ ಪ್ರತ್ಯಯಗಳನ್ನು ವಿವರಿಸಲಾಗಿದೆ. ಮೂರನೆಯ ಪಾದದಲ್ಲಿ ಸಮಾಸಗಳು, ಸರ್ವನಾಮ, ವಚನ, ಸಂಖ್ಯಾವಾಚಕ ಮತ್ತು ತದ್ಭವಗಳ ಬಗ್ಗೆ ಹೇಳಲಾಗಿದ್ದರೆ, 4ನೆಯ ಪಾದದಲ್ಲಿ ಕ್ರಿಯಾಪದಗಳು ಮತ್ತು ಅಖ್ಯಾತ ಪ್ರತ್ಯಯಗಳ ಬಗ್ಗೆ ಹೇಳಲಾಗಿದೆ. ಒಟ್ಟು 593 ಸೂತ್ರಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಭಟ್ಟಾಕಲಂಕ ತನ್ನ ಶಬ್ದಾನುಶಾಸನದಲ್ಲಿ ಹೇಳಿದ್ದಾನೆ. ಈ ಶಬ್ದಾನುಶಾಸನ ಕೃತಿ ಬಂದ ಮೇಲೆ ಪಾಶ್ಚಾತ್ಯ ಮಿಷನರಿಗಳ ಕಾಲದವರೆಗೆ ಯಾವುದೇ ವ್ಯಾಕರಣ ಗ್ರಂಥ ಕಂಡುಬರೋದಿಲ್ಲ. ನಂತರ 1817ರಲ್ಲಿ ವಿಲಿಯಂ ಕೇರಿ ಅವರು ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಗ್ರಂಥವನ್ನು ಪ್ರಕಟಿಸಿದರು. ನಂತರ 1903ರಲ್ಲಿ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅದೇ ಶೀರ್ಷಿಕೆಯಲ್ಲಿ ಕಿಟಲ್ ಅವರು ಸಹ ಒಂದು ಗ್ರಂಥವನ್ನು ಹೊರತಂದರು. ಅದೇ ರೀತಿ 1875ರಲ್ಲಿ ಡಾಕ್ಟರ್ ಕಾಲ್ಡ್ವೆಲ್ ಅವರು ಎ ಕಂಪರೇಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಎಂಬ ಕೃತಿಯನ್ನು ಪ್ರಕಟಿಸಿ ದಕ್ಷಿಣ ಭಾರತದ ಭಾಷೆಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿರೋದನ್ನು ನಾವಿಲ್ಲಿ ನೋಡಬಹುದು. ಮುಂದಿನ ದಿನಗಳಲ್ಲಿ ಕನ್ನಡದ ಅನೇಕ ಬಗೆಯ ವ್ಯಾಕರಣ ಗ್ರಂಥಗಳು ನೂರಾರು ಸಂಖ್ಯೆಯಲ್ಲಿ ಹೊರಬಂದಿವೆ ಮತ್ತು ಹೊರಬರ್ತಾನೆ ಇದೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಮತ್ತೊಂದು ಶಾಸ್ತ್ರಕೃತಿಯಾದ ನಿಘಂಟು ಬಗ್ಗೆ ತಿಳ್ಕೊಳ್ಳೋಣ. ಯಾವುದಾದರೊಂದು ಭಾಷೆಯ ಶಬ್ದಗಳನ್ನು ತೆಗೆದುಕೊಂಡು ಅದಕ್ಕಿರುವ ಒಂದು ಅರ್ಥವನ್ನು ಮತ್ತು ಅನೇಕ ಅರ್ಥಗಳನ್ನು ಆ ಶಬ್ದಗಳಿಗೆ ಸಮಾನಾರ್ಥಕ ಪದಗಳ ಮೂಲಕ ತಿಳಿಸುವುದು, ಇಲ್ಲವೇ ಆ ಶಬ್ದದ ವಿವರಣೆಯನ್ನು ನೀಡುವುದರ ಮೂಲಕ ಅಥವಾ ಇತರ ಭಾಷೆಯ ಸಮಾನಾರ್ಥಕ ಪದಗಳನ್ನು ನೀಡುವುದರ ಮೂಲಕ ಆ ಪದದ ಅರ್ಥವನ್ನು ತಿಳಿಸುವ ಪ್ರಯತ್ನವನ್ನು ಒಂದೇ ಕೃತಿಯಲ್ಲಿ ಏನಾದರೂ ಹೇಳಿದ್ರೆ ಅಂತಹ ಕೃತಿ ಅಥವಾ ಗ್ರಂಥಕ್ಕೆ ನಿಘಂಟು ಅಂತ ಹೆಸರು. ನಿಘಂಟಿಗೆ ಶಬ್ದಕೋಶ, ಅರ್ಥಕೋಶ ಎಂಬ ಹೆಸರುಗಳು ಸಹ ಇದೆ. ಭಾರತದಲ್ಲಿ ವೈದಿಕ ನಿಘಂಟು ಅತ್ಯಂತ ಪ್ರಾಚೀನವಾದುದು. ಕ್ರಿಸ್ತಶಕ 4ನೇ ಶತಮಾನದ ಯಾಸ್ಕಕನ ನಿರುಕ್ತವೇ ಮೊದಲ ನಿಘಂಟು ಅಂತ ಹೇಳಬಹುದು. ಕನ್ನಡದಲ್ಲಿ ಪ್ರಾಚೀನದಿಂದ ಆರಂಭವಾಗಿ ಇಂಗ್ಲಿಷ್ ಮಿಷನರಿಯವರೆಗೆ ನೋಡಿದಾಗ ಸುಮಾರು 40 ನಿಘಂಟುಗಳು ಲಭ್ಯವಾಗುತ್ತೆ. ನಿಘಂಟುಗಳನ್ನು ಸಾಮಾನ್ಯವಾಗಿ ಹೀಗೆ ವಿಂಗಡಿಸ್ಕೋಬಹುದು: ಹಳಗನ್ನಡ ಕನ್ನಡ ನಿಘಂಟುಗಳು, ಕನ್ನಡ ಸಂಸ್ಕೃತ ನಿಘಂಟುಗಳು, ಸಂಸ್ಕೃತ ಕನ್ನಡ ನಿಘಂಟುಗಳು ಹಾಗೂ ಇತರ ನಿಘಂಟುಗಳು. ಇದರಲ್ಲಿ ಅನೇಕ ಶಾಸ್ತ್ರ ವಿಷಯಗಳ ನಿಘಂಟು ಸಹ ನೋಡಬಹುದು. ಇತ್ತೀಚೆಗೆ ನೀವು ನೋಡಬಹುದು ತಾಂತ್ರಿಕ ಶಬ್ದಗಳಿಗೆ ಪ್ರತ್ಯೇಕ ನಿಘಂಟು ಬರ್ತಾ ಇದೆ. ವೈಜ್ಞಾನಿಕ ಬರಹಗಾರರಿಗೆ ಅನುಕೂಲ ಆಗಲಿ ಅಂತ ತಾಂತ್ರಿಕ ಮತ್ತು ವಿಜ್ಞಾನದ ಶಬ್ದಗಳಿಗಾಗಿಯೇ ಪ್ರತ್ಯೇಕ ನಿಘಂಟೆ ಹೊರ ಬರ್ತಾ ಇರೋದನ್ನು ನೀವು ನೋಡಬಹುದು. ಈಗ ಈ ನಿಘಂಟು ಶಾಸ್ತ್ರ ಕೃತಿಗಳು ಯಾವ್ಯಾವುದು ಪ್ರಕಟಗೊಂಡಿವೆ, ಯಾವ್ಯಾವುದು ರಚಿತವಾಗಿದೆ ಅನ್ನೋದನ್ನು ನೋಡೋದಾದರೆ, ಕ್ರಿಸ್ತಶಕ 1000ನೇ ಇಸವಿಯ ರನ್ನಕಂದ, ಇದು ರನ್ನಕಂದ ಅಂತ ಇರೋದಕ್ಕೆ ರನ್ನನೇ ಬರೆದಿರಬಹುದು ಅಂತ
ಊಹಿಸಲಾಗಿದೆ. ಇದರಲ್ಲಿ ಒಟ್ಟು 12 ಪದ್ಯಗಳು ದೊರೆತಿದ್ದು ಇದರ ಎಲ್ಲವೂ ಕಂದ ಪದ್ಯಗಳ ರೂಪದಲ್ಲಿ ಇದೆ. ಈ ಕೃತಿ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ನಂತರ ಕೇಶಿರಾಜ 3 ನಿಘಂಟುಗಳನ್ನು ರಚಿಸಿದ್ದಾನೆ. ರ ಳ ಕ್ಷ ರ ಯುಕ್ತ ಶಬ್ದಕೋಶ ಒಂದು, ಎರಡನೆಯದು ಧಾತುಪಾಠ, ಮೂರನೆಯದು ಪ್ರಯೋಗಸಾರ. ಈ ಮೊದಲನೆಯ ರ ಳ ಕ್ಷ ರ ಯುಕ್ತ ಶಬ್ದಕೋಶದಲ್ಲಿ ಈ ಅಕ್ಷರಗಳ ವಿಚಾರಗಳನ್ನು ತಿಳಿಸಿದ್ದಾನೆ. ಇವುಗಳಿರುವ ಪದಗಳ ಚಿಕ್ಕ ಕೋಶವನ್ನು ಮಾಡಿ ಅದರಲ್ಲಿ ಸುಮಾರು 181 ಶಬ್ದಗಳನ್ನು ಪಟ್ಟಿ ಮಾಡಿದ್ದಾನೆ. ಇನ್ನು ಧಾತುಪಾಠದಲ್ಲಿ ಅಚ್ಚಗನ್ನಡ ಧಾತುಗಳ ಅರ್ಥವನ್ನು ಇದರಲ್ಲಿ ತಿಳಿಸಲಾಗಿದೆ. ಕಕಾರದಿಂದ ಲಕಾರವರೆಗೆ ವಿವಿಧ ವ್ಯಂಜನಾಕ್ಷರಗಳಿಂದ ಕೊನೆಗೊಳ್ಳುವ ಕನ್ನಡದ ಧಾತುಗಳಿಗೆ ಸಂಸ್ಕೃತದಲ್ಲಿ ಅರ್ಥವನ್ನು ನೀಡಿದ್ದಾನೆ ಕೇಶಿರಾಜ. ಇನ್ನು ಪ್ರಯೋಗಸಾರದಲ್ಲಿ ಹಿಂದಿನ ಕವಿಗಳಿಂದ ಉಪಯೋಗಿಸಲ್ಪಟ್ಟ ವಿಶೇಷ ಪದಗಳಿಗೆ ಕನ್ನಡದಲ್ಲಿಯೇ ಅರ್ಥವನ್ನು ಕೇಶಿರಾಜ ತಿಳಿಸಿದ್ದಾನೆ. ಇನ್ನು ಕ್ರಿಸ್ತಶಕ 1400ರಲ್ಲಿ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಕರ್ನಾಟಕ ಶಬ್ದಸಾರ ಎಂಬ ನಿಘಂಟು ಲಭ್ಯವಾಗಿದೆ. ಇದರ ಕರ್ತೃ ಯಾರೆಂದು ತಿಳಿದು ಬಂದಿಲ್ಲ. ಆದರೂ ಸಹ ಸುಮಾರು 676 ಉದಾಹರಣಾ ವಾಕ್ಯಗಳು ಈ ಕೃತಿಯಲ್ಲಿ ಇದೆ. ಮತ್ತೊಂದು ಕೃತಿ ಅದೇ ಕಾಲದ 1400ನೇ ಇಸವಿಯ ಕಬ್ಬಿಗರ ಕೈಪಿಡಿ. ಇದರ ಕರ್ತೃ ಸಹ ಯಾರು ಅಂತ ಗೊತ್ತಿಲ್ಲ. 99 ಕಂದ ಮತ್ತು ವೃತ್ತಗಳಲ್ಲಿ ಹಳಗನ್ನಡದ ಪದಗಳಿಗೆ ಅರ್ಥವನ್ನು ಈ ಕಬ್ಬಿಗರ ಕೈಪಿಡಿಯಲ್ಲಿ ತಿಳಿಸಲಾಗಿದೆ. ಇನ್ನು 1450ರಲ್ಲಿ ಚತುರಾಸ್ಯ ಬೊಮ್ಮರಸನ ಚತುರಾಸ್ಯ ನಿಘಂಟು ರಚಿತವಾಗಿದೆ. ಇದರಲ್ಲಿ 137 ಕಂದ ಪದ್ಯಗಳು ಇದ್ದು ಪ್ರತಿ ಪದ್ಯವು ಚತುರಾಸ್ಯ ಅಂತಲೇ ಕೊನೆಗೊಳ್ಳುತ್ತೆ. ಮತ್ತೊಂದು ನಿಘಂಟು ಕಬ್ಬಿಗರ ಕೈಪಿಡಿ. ಮೊದಲು ಸಹ ಒಂದು ಕಬ್ಬಿಗರ ಕೈಪಿಡಿ ಬಂದಿತ್ತು. ಇದು ಎರಡನೆಯ ಕಬ್ಬಿಗರ ಕೈಪಿಡಿ ಅಂತ ಹೇಳಬಹುದು. ಇದನ್ನು ರಚಿಸಿದ್ದು ಲಿಂಗಮಂತ್ರಿ ಸುಮಾರು 1530ರಲ್ಲಿ. ವಿಜಯನಗರ ಅರಸುಗಳಿಗೆ ಸಾಮಂತನಾಗಿದ್ದ ರಾಯಭೂವರನಿಗೆ ಪ್ರಧಾನಿಯಾಗಿ ಈ ಲಿಂಗಮಂತ್ರಿ ಇದ್ದ ಅಂತ ತಿಳಿದು ಬರುತ್ತೆ ಶಾಸನಗಳಿಂದ. ವಾರ್ಧಕ ಷಟ್ಪದಿಯಲ್ಲಿ ಈ ಶಬ್ದಕೋಶಗಳನ್ನು ರಚಿಸಿದ್ದಾನೆ. ಸುಮಾರು 100 ಷಟ್ಪದಿಗಳಲ್ಲಿ ಹಳಗನ್ನಡದ ಪದಗಳಿಗೆ ಅರ್ಥವನ್ನು ಈ ಕೃತಿಯಲ್ಲಿ ತಿಳಿಸಲಾಗುತ್ತೆ. ಮತ್ತೊಂದು ನಿಘಂಟು ಕರ್ನಾಟಕ ಶಬ್ದಮಂಜರಿ 1560ರಲ್ಲಿ ವಿರಕ್ತ ತೋಂಟಾದಾರ್ಯ ಎಂಬ ವೀರಶೈವ ಕವಿ ವಾರ್ಧಕ ಷಟ್ಪದಿಯಲ್ಲಿ, ಇವರು ಸಹ ವಾರ್ಧಕ ಷಟ್ಪದಿಯಲ್ಲೇ ಈ ಕೃತಿಯನ್ನು ರಚಿಸಿದ್ದಾರೆ. ಸುಮಾರು 120 ಪದ್ಯಗಳಿರುವ ಈ ಗ್ರಂಥದಲ್ಲಿ ಹಳಗನ್ನಡದ ಪದಗಳಿಗೆ ಅರ್ಥವನ್ನು ನೀಡಲಾಗಿದೆ. ಉದಾಹರಣೆಯ ಪದ್ಯಗಳನ್ನು ನೀಡುವುದಲ್ಲದೆ ಅದಕ್ಕೆ ವಿಸ್ತಾರವಾದ ಟೀಕೆಯನ್ನು ಸಹ ಕೊಟ್ಟಿದ್ದಾರೆ ಈ ಕೃತಿಯಲ್ಲಿ. ಇನ್ನು 1640ರಲ್ಲಿ ಸೂರ್ಯಕವಿ ಎಂಬ ವಿದ್ವಾಂಸರು ಕವಿ ಕಂಠಹಾರ ಎಂಬ ಕೃತಿಯನ್ನು ನಿಘಂಟುವಿನ ರೂಪದಲ್ಲಿ ರಚಿಸಿದ್ದಾರೆ. ಇದೊಂದು ವಿಶೇಷ ಬಗೆಯ ನಿಘಂಟು ಅಂತ ಹೇಳಬಹುದು. ಈ ನಿಘಂಟಿನಲ್ಲಿ 271 ಕಂದ ಪದ್ಯಗಳಿವೆ. ಮತ್ತೊಂದು ನಿಘಂಟು 1600ರಲ್ಲಿ ಶೃಂಗಾರ ಕವಿ ರಚಿಸಿದ ಕರ್ನಾಟಕ ಸಂಜೀವನ. ರ ಳ ಕು ಳ ಕ್ಷ ಳಗಳನ್ನು ಕುರಿತು ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಿ ಕೇಶಿರಾಜನ ಕೃತಿಯಲ್ಲಿ. ಅದರ ಮುಂದುವರೆದ ಭಾಗವಾಗಿ ಸುಮಾರು 1600ರಲ್ಲಿ ಶೃಂಗಾರ ಕವಿ ಈ ನಿಘಂಟನ್ನು ರಚನೆ ಮಾಡಿದ್ದಾನೆ. 35 ವಾರ್ಧಕ ಷಟ್ಪದಿಗಳಲ್ಲಿ ವಿವಿಧ ಪದಗಳಿಗೆ ಅರ್ಥವನ್ನು, ಹಳಗನ್ನಡದ ಪದಗಳಿಗೆ ಅರ್ಥವನ್ನು ಹೇಳಿದ್ದಾನೆ. ಇಲ್ಲಿಯವರೆಗೂ ಹೇಳಿದ್ದು ಹಳಗನ್ನಡ ಕನ್ನಡ ನಿಘಂಟುಗಳಾದರೆ ಈಗ ಸಂಸ್ಕೃತ ಕನ್ನಡ ನಿಘಂಟುಗಳು ಯಾವ್ಯಾವುದು ಅಂತ ನೋಡೋಣ. ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ ಶಬ್ದಗಳು ವಿಫಲವಾಗಿ ಕಂಡುಬರುತ್ತೆ. ಸಂಸ್ಕೃತ ಬಾರದೇ ಇದ್ದವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಸಂಸ್ಕೃತ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಸಂಸ್ಕೃತ ಕನ್ನಡ ನಿಘಂಟನ್ನು ವಿದ್ವಾಂಸರು ರಚಿಸಿದ್ದಾರೆ. ಅದರಲ್ಲೂ ಉಭಯ ಭಾಷಾ ವಿದ್ವಾಂಸರು ಇದನ್ನು ರಚಿಸಿರೋದು. ಮೊದಲನೇದು ನೋಡಿದ್ರೆ 2ನೇ ನಾಗವರ್ಮನ ಕ್ರಿಸ್ತ
ಶಕ 1042 ಸಮಯದ ಅಭಿಧಾನ ವಸ್ತುಕೋಶ. ಇದರಲ್ಲಿ ಕನ್ನಡದಲ್ಲಿ ಉಪಲಬ್ಧವಿರುವ ಹಳೆಯ ಹಾಗೂ ವಿಸ್ತಾರವಾದ ನಿಘಂಟು ಈ ಅಭಿಧಾನ ವಸ್ತುಕೋಶ ಅಂತ ಹೇಳಬಹುದು. ಕಂದವೃತ್ತಗಳಲ್ಲಿ ರಚಿತವಾಗಿದೆ. 753 ಪದ್ಯಗಳನ್ನು ಇದು ಹೊಂದಿದೆ. ಅಚ್ಚಗನ್ನಡದ ಛಂದಸ್ಸುಗಳಾದ ಅಕ್ಕರ ಮತ್ತು ತ್ರಿಪದಿಗಳಲ್ಲೂ ಸಹ ಪದ್ಯಗಳನ್ನು ನಾವು ಈ ಕೃತಿಯಲ್ಲಿ ನೋಡಬಹುದು. ಹಿಂದಿನ ಕಾಲದಲ್ಲಿ ನಿಘಂಟು ಅಂದರೆ ಒಂದು ಪದ ಅದರದ್ದು ಸಮಾನಾರ್ಥಕ ಪದ ಅಂತ ಕೊಡ್ತಾ ಇರಲಿಲ್ಲ. ಪದ್ಯಗಳ ಮೂಲಕ ಅವರು ಅರ್ಥವನ್ನು ಹೇಳ್ತಾ ಇದ್ರು. ಉದಾಹರಣೆಗೆ ಈ ನಿಘಂಟಿನಲ್ಲಿ ಅಭಿಧಾನ ವಸ್ತುಕೋಶದಲ್ಲಿ ಅಕ್ಷೋಹಿಣಿ ಅಂದರೆ ಏನು ಅನ್ನೋದನ್ನು ವಿವರಿಸಿದ್ದಾರೆ. ಈಗ ನಿಮಗೆಲ್ಲ ನೆನಪಿರಬಹುದು, ನಾವು ಮಹಾಭಾರತ ಪಾಠ ಓದಬೇಕಾದ್ರೆ, ಮಹಾಭಾರತದ ಬಗ್ಗೆ ಕತೆ ಓದಬೇಕಾದ್ರೆ ಪಾಂಡವರ ಕಡೆ 7 ಅಕ್ಷೋಹಿಣಿ ಸೇನೆ ಇತ್ತು, ಕೌರವರ ಕಡೆ 11 ಅಕ್ಷೋಹಿಣಿ ಸೇನೆ ಇತ್ತು ಅಂತ ಕೇಳಿರ್ತೀವಿ. ಏನಿದು ಅಕ್ಷೋಹಿಣಿ ಅಂದರೆ ಅನ್ನೋದನ್ನು ಈ ನಿಘಂಟಿನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ ಅದರಲ್ಲೂ ಕಾವ್ಯದ ಮೂಲಕ ಹೇಳಿದ್ದಾನೆ. ಉದಾಹರಣೆಗೆ ಈ ಕಾವ್ಯದ ಒಂದು ಲೈನ್ ಹೇಳಬೇಕಾದ್ರೆ, ಒಂದು ಸಮಾಜ ಒಂದು ತೇರ್ ಮೂರಶ್ವಮೈದ ಕಾಲಾಳ್ಗಳ್ ಪತ್ತಿಯಕ್ಕುಂ ಅಂದರೆ ಒಂದು ಆನೆ, ಒಂದು ತೇರು, 3 ಕುದುರೆ, 5 ಕಾಲಾಳು = 1 ಪತ್ತಿ. ಹೀಗೆ ಈ ಪದ್ಯ ಮುಂದುವರಿಸ್ತಾ ಇಂತಹ 3 ಪತ್ತಿನಿಂದ 1 ಸೇನಾಮುಖ ಆಗುತ್ತೆ, 3 ಸೇನಾಮುಖದಿಂದ 1 ಗುಲ್ಮ ಆಗುತ್ತೆ, 3 ಗುಲ್ಮದಿಂದ 1 ಗಣ ಆಗುತ್ತೆ, 3 ಗಣದಿಂದ 1 ವಾಹಿನಿ ಆಗುತ್ತೆ, 3 ವಾಹಿನಿಯಿಂದ 1 ಪೃತನ ಆಗುತ್ತೆ, 3 ಪೃತನದಿಂದ 1 ಚಮು ಆಗುತ್ತೆ, 3 ಚಮುವಿನಿಂದ 1 ಅನೀಕಿನಿ ಆಗುತ್ತೆ. ಇಂತಹ 10 ಅನೀಕಿನಿಗಳಿಂದ 1 ಅಕ್ಷೋಹಿಣಿ ಆಗುತ್ತೆ ಅನ್ನೋದನ್ನ ಒಂದು ಪದ್ಯದ ರೂಪದಲ್ಲಿ ಅಕ್ಷೋಹಿಣಿ ಪದದ ಅರ್ಥವನ್ನು 2ನೇ ನಾಗವರ್ಮ ಅಭಿಧಾನ ವಸ್ತುಕೋಶದಲ್ಲಿ ಹೇಳಿದ್ದಾನೆ. ಇದರ ಅರ್ಥ, ಒಂದು ಅಕ್ಷೋಹಿಣಿಯಲ್ಲಿ 21,870 ಆನೆಗಳು, 21,870 ತೇರುಗಳು, 65,610 ಕುದುರೆಗಳು ಮತ್ತು 1,09,350 ಕಾಲಾಳುಗಳು ಒಂದು ಅಕ್ಷೋಹಿಣಿ ಸೇನೆಯಲ್ಲಿ ಇರ್ತಾರೆ ಅನ್ನೋದನ್ನು, ಈ ಲೆಕ್ಕವನ್ನು ಅವನು ಅಚ್ಚಗನ್ನಡದ ಒಂದು ಅಕ್ಷರ ವೃತ್ತದಲ್ಲಿ ಹೇಳಿದ್ದಾನೆ. ಈ ಥರ ಪ್ರಾಚೀನ ಕಾಲದ ನಿಘಂಟುಗಳು ಇರ್ತಿತ್ತು. ಇನ್ನು ಉಳಿದ ಸಂಸ್ಕೃತ ಕನ್ನಡ ನಿಘಂಟುಗಳ ಬಗ್ಗೆ ನೋಡೋದಾದರೆ, ಕ್ರಿಸ್ತಶಕ 950 ಹಲಾಯುಧ ರಚಿಸಿದ ಅಭಿಧಾನ ರತ್ನಮಾಲಾ ಟೀಕೆ, 884 ಶ್ಲೋಕಗಳಿರುವ ಈ ನಿಘಂಟಿನಲ್ಲಿ ಸಂಸ್ಕೃತ ಪದಗಳಿಗೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳನ್ನು ಕೊಟ್ಟು ಅದಕ್ಕೆ ಟೀಕೆಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ನೃತ್ಯ, ಗೀತ, ವಾದ್ಯ ಈ 3 ಸಂಗೀತವೆಂಬುದು ಅಂತ ಬರೆದಿದ್ದಾರೆ. ಈ ತರಹ ಸಂಸ್ಕೃತ ಪದಗಳಿಗೆ ಕನ್ನಡದ ಅರ್ಥವನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ನಿಘಂಟು 1398ರಲ್ಲಿ ಅಭಿನವ ಬಾಲ ಸರಸ್ವತಿ ಎಂಬ ಬಿರುದುಳ್ಳ ಮಂಗರಸ, 3 ಜನ ಮಂಗರಸರು ಇದ್ದಾರೆ ಕನ್ನಡದ ಪ್ರಾಚೀನ ಕಾವ್ಯದ ಲೋಕದಲ್ಲಿ. ಅದರಲ್ಲಿ ಅಭಿನವ ಬಾಲ ಸರಸ್ವತಿ ಎಂಬ ಬಿರುದು ಪಡೆದ ಮಂಗರಸ ಮಂಗರಾಜ ನಿಘಂಟು ಎಂಬುದನ್ನು ರಚಿಸಿದ್ದಾನೆ. ವಾರ್ಧಕ ಷಟ್ಪದಿಯಲ್ಲಿ ತನ್ನ ಕೋಶವನ್ನು ನಿಘಂಟನ್ನು ರಚಿಸಿದ್ದಾನೆ. ಒಟ್ಟು 539 ಪದ್ಯಗಳು ಈ ಕೃತಿಯಲ್ಲಿವೆ. ಒಟ್ಟು 5 ಕಾಂಡಗಳಾಗಿ ಇದನ್ನು ವಿಭಜನೆ ಮಾಡಲಾಗಿದೆ. ಯಾವ್ಯಾವ ಕಾಂಡಗಳು ಅಂದರೆ ಸ್ವರ್ಗಕಾಂಡ, ಭೂಕಾಂಡ, ಪಾತಾಳಕಾಂಡ, ಸಾಮಾನ್ಯ ಕಾಂಡ, ನಾನಾರ್ಥ ಕಾಂಡ. ಪ್ರತಿ ಕಾಂಡದಲ್ಲೂ ವಿವಿಧ ವರ್ಗಗಳಿವೆ. ವಿವಿಧ ಪದಗಳ ಅರ್ಥವನ್ನು ಕನ್ನಡದಲ್ಲಿ, ಅದರಲ್ಲೂ ಸಂಸ್ಕೃತ ಪದಗಳ ಅರ್ಥವನ್ನು ಕೊಡಲಾಗಿದೆ. ಇನ್ನು ಕವಿ ಚನ್ನವೀರ 1500ನೇ ಇಸವಿಯಲ್ಲಿ ಕಾಶಕೃತ್ಸ್ನ ಶಬ್ದ ಕಲಾ ಪಧಾತು ಪಾಠ ಎಂಬ ಕೃತಿಯನ್ನು, ನಿಘಂಟನ್ನು ರಚಿಸಿದ್ದಾರೆ. ಸಂಸ್ಕೃತ ಧಾತುಗಳಿಂದ ನಿಷ್ಪನ್ನವಾಗುವಂತಹ ಪದಗಳಿಗೆ ಕನ್ನಡದಲ್ಲಿ ಅರ್ಥವನ್ನು ಈ ಕೃತಿಯಲ್ಲಿ ಹೇಳಲಾಗಿದೆ. ಒಟ್ಟು 12 ಅಧ್ಯಾಯಗಳು ಈ ಕೃತಿಯಲ್ಲಿದೆ. ಇದರಲ್ಲಿ ಈಗಿನ ಕಾಲದ ನಿಘಂಟುಗಳಲ್ಲಿ ಕಾಣೋ ಥರ ಒಂದು ಪದ, ಅದರ ಅರ್ಥ, ಸಂಸ್ಕೃತ ಪದ, ಕನ್ನಡದ ಅರ್ಥ ಇದೆ. ಉದಾಹರಣೆಗೆ ಭೂ ನೆಲಂ, ಭೂತಿ ಸಿರಿ, ಭೂತ ಪ್ರಥಮಂ, ಭುವನಂ ನಾಡು, ಪ್ರಭವ ಹುಟ್ಟಿದಂ, ಪರಾಭವ ಸೋಲ್ತಂ. ಈ ತರಹ ಸಂಸ್ಕೃತ ಪದಗಳಿಗೆ ಕನ್ನಡದಲ್ಲಿ ಅರ್ಥವನ್ನು
ಕೊಟ್ಟಿದ್ದಾರೆ. ಈ ಸಂಸ್ಕೃತ ಪದಗಳನ್ನು ನೋಡ್ತಾ ಹೋದರೆ ನಾವು ಯಾವುದನ್ನು ಈಗ ಕನ್ನಡ ಪದಗಳು ಅಂತ ಅಂದ್ಕೊಂಡಿದ್ದೀವಿ ಅವೆಲ್ಲ ಮೂಲ ಸಂಸ್ಕೃತ ಪದಗಳು ಅಂತ ನಮಗೆ ತಿಳಿತಾ ಹೋಗುತ್ತೆ. ಹಾಗೂ ಈ ಸಂಸ್ಕೃತ ಕನ್ನಡ ನಿಘಂಟುಗಳ ಪಟ್ಟಿಗೆ ಇನ್ನೂ ಹಲವು ಕೃತಿಗಳು ಇದೆ. ಯಾವ್ಯಾವುದು ಅಂದರೆ ಶಬ್ದರತ್ನಾಕರ, ಪದ್ಯ ನಾನಾರ್ಥ, ನಾನಾರ್ಥ ಕಂದ, ನಾನಾರ್ಥ ರತ್ನಾಕರ, ಧನಂಜಯ ನಿಘಂಟು, ಇವೆಲ್ಲ ಸಂಸ್ಕೃತ ಕನ್ನಡದ ನಿಘಂಟುಗಳು ಅಂತ ಹೇಳಬಹುದು. ನಿಘಂಟುಗಳ ಮತ್ತೊಂದು ಬಗೆಯಾದ ಶಾಸ್ತ್ರ ವಿಷಯಗಳ ನಿಘಂಟು ಯಾವ್ಯಾವುದು ಅಂತ ನೋಡೋದಾದರೆ ವಿವಿಧ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಲವಾರು ನಿಘಂಟುಗಳು ನಾವು ನೋಡಬಹುದು. ಆಧುನಿಕ ಯುಗದಲ್ಲಿ ಪಾರಿಭಾಷಿಕ ಪದಗಳಿರುವ ಅನೇಕ ಗ್ರಂಥಗಳು ಬಂದಿವೆ. ನಾವು ವೈಜ್ಞಾನಿಕ ಗ್ರಂಥಗಳು ಇದನ್ನು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಪರಂಪರೆಯನ್ನು ನಾವು ನೋಡಿದ್ರೆ ಹಿಂದಿನ ನಿಘಂಟುಗಳು ಯಾವ್ಯಾವುದು ರಚನೆಯಾಗಿದೆ ಅಂತ ನೋಡಿದ್ರೆ ಅಂದಿನ ಕಾಲದಲ್ಲೇ, ಪ್ರಾಚೀನ ಕಾಲದಲ್ಲೇ ಅನೇಕ ವಿದ್ವಾಂಸರು ವಿವಿಧ ಶಾಸ್ತ್ರಗಳಿಗೆ ಸಂಬಂಧಿಸಿದ ಅನೇಕ ವಿಷಯಾಧಾರಿತ ನಿಘಂಟುಗಳನ್ನು ರಚಿಸಿದ್ದಾರೆ. ನಾವು ಈಗ ವಿಜ್ಞಾನದ ವಿವಿಧ ವಿಷಯಗಳ ಬಗ್ಗೆ ಪ್ರತ್ಯೇಕವಾದ ವೈಜ್ಞಾನಿಕ ನಿಘಂಟುಗಳನ್ನು ನೋಡ್ತೀವಿ. ಆದರೆ ಪ್ರಾಚೀನ ಕಾಲದಲ್ಲೂ ಸಹ ವಿವಿಧ ಶಾಸ್ತ್ರಗಳಿಗೆ ವಿವಿಧ ನಿಘಂಟುಗಳನ್ನು ರಚಿಸಿರೋದು ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ಆಯುರ್ವೇದ ವೈದ್ಯಕ್ಕೆ ಸಂಬಂಧಿಸಿದ ನಿಘಂಟುಗಳಿವೆ, ಕಾವ್ಯಕ್ಕೆ ಸಂಬಂಧಿಸಿದ ನಿಘಂಟುಗಳಿದೆ. ಯಾವ್ಯಾವುದು ಅಂತ ನೋಡೋಣ. ಈ ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಿಸಿದ ನಿಘಂಟುಗಳು ಅಮೃತನಂದಿ ಎಂಬ ವಿದ್ವಾಂಸರು 1300ನೇ ಇಸವಿಯಲ್ಲಿ ಅಕಾರಾದಿ ವೈದ್ಯ ನಿಘಂಟು ಎಂಬುದನ್ನು ರಚಿಸಿದ್ದಾರೆ. ಅದೇ ರೀತಿ ಮತ್ತೆ 1500ರಲ್ಲಿ ರಚಿತವಾದ ಧನ್ವಂತರಿಯ ನಿಘಂಟು ಅನ್ನೋದು ಸಹ ಈಗ ಲಭ್ಯ ಇದೆ. ಆದರೆ ಅದರ ಕರ್ತೃ ಯಾರಂತ ಗೊತ್ತಿಲ್ಲ. ಮತ್ತೆರಡು ವೈದ್ಯ ನಿಘಂಟುಗಳು, ಮದನಾರಿ ವೈದ್ಯ ನಿಘಂಟು, ಇಂದ್ರದೀಪಿಕ ನಿಘಂಟುಗಳು ಸಹ ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಿಸಿದ ನಿಘಂಟುಗಳು. ಇದು ಯಾವಾಗ ರಚನೆ ಆಯಿತು, ಯಾರಿಂದ ರಚನೆ ಆಯಿತು ಅಂತ ಗೊತ್ತಿಲ್ಲ. ಇನ್ನು 1884ರಲ್ಲಿ ಮುಮ್ಮಡಿ ಕೃಷ್ಣರಾಜರೇ ರಚಿಸಿರುವ ಚಾಮುಂಡಿಕಾ ಲಘು ನಿಘಂಟು ಎಂಬುದು ಸಹ ಆಯುರ್ವೇದ ವೈದ್ಯಕ್ಕೆ ಸಂಬಂಧಿಸಿದ ನಿಘಂಟು ಅಂತ ಹೇಳಬಹುದು. ಇನ್ನು ಕಾವ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ನಿಘಂಟುಗಳು ಯಾವ್ಯಾವುದು ಅಂದರೆ ಭಾರತ ನಿಘಂಟು, ಮತ್ತು ಅದರದ್ದು ಸಹ ಯಾವಾಗ ರಚನೆ ಆಯಿತು, ಯಾರಿಂದ ರಚನೆ ಆಯಿತು ಅಂತ ಸ್ಪಷ್ಟವಾಗಿಲ್ಲ. ನಂತರ 1903ರಲ್ಲಿ ಕಿಟಲ್ ರಚಿಸಿದ ಕನ್ನಡ ಇಂಗ್ಲಿಷ್ ಕೋಶ, ಇದು ಸಹ ಕಾವ್ಯಕ್ಕೆ ಸಂಬಂಧಿಸಿದ ನಿಘಂಟು ಅಂತ ಹೇಳಬಹುದು. ಹೀಗೆ ವಿವಿಧ ಬಗೆಯ ನಿಘಂಟುಗಳು, ಹಳಗನ್ನಡ ಕನ್ನಡ ನಿಘಂಟುಗಳು, ಕನ್ನಡ ಸಂಸ್ಕೃತ ನಿಘಂಟುಗಳು, ಸಂಸ್ಕೃತ ಕನ್ನಡ ನಿಘಂಟುಗಳು ಹಾಗೂ ಪ್ರತ್ಯೇಕ ಶಾಸ್ತ್ರ ವಿಷಯಗಳ ಬಗ್ಗೆ ಬಂದಿರುವ ನಿಘಂಟುಗಳನ್ನು ನಾವು ನೋಡಿದ್ವಿ. ಈಗ ಮತ್ತೊಂದು ಶಾಸ್ತ್ರಕೃತಿಯಾದ ಜ್ಞಾನಕೋಶಗಳು ಅಂದರೆ ಏನು ಅಂತ ನೋಡೋಣ. ಈ ಜ್ಞಾನಕೋಶಗಳು ಅಂದರೆ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನು ತಿಳಿಸುವಂತಹದು. ಕರ್ನಾಟಕವು 4 ವಿಶ್ವಕೋಶಗಳನ್ನು ಜಗತ್ತಿಗೆ ನೀಡಿರೋದನ್ನು ಕೇಳಿದ್ರೆ ಹೆಮ್ಮೆ ಅನಿಸುತ್ತೆ. ಅಂದಿನ ಕಾಲಕ್ಕೆ ಅವುಗಳನ್ನು ವಿಶ್ವಕೋಶಗಳೆಂದು ನಾಮಕರಣ ಮಾಡಿ ಕರೆದಿಲ್ಲ. ಆದರೂ ಯಾವುದನ್ನು ಪ್ರಾಚೀನ ಕಾಲದ ಈ ಜ್ಞಾನಕೋಶಗಳನ್ನು ವಿಶ್ವಕೋಶ ಅಂತ ಕರೆದಿಲ್ಲದೆ ಇದ್ರೂ ಸಹ ಅವೆಲ್ಲವೂ ವಿವಿಧ ಶಾಸ್ತ್ರಗಳ ಜ್ಞಾನವನ್ನು ತಿಳಿಸುವ ಜ್ಞಾನಕೋಶಗಳಾಗಿವೆ. ಇದರಲ್ಲಿ ಮೊದಲನೆಯದು ಲೋಕೋಪಕಾರ ಅಂತ ಹೇಳಬಹುದು. 2ನೇ ಚಾವುಂಡರಾಯ 1025ರಲ್ಲಿ ರಚಿಸಿದ ಈ ಲೋಕೋಪಕಾರ ಕೃತಿ, ಇದರ ಬಗ್ಗೆ ನಾವು ವಿವರವಾಗಿ 2 ಘಟಕಗಳಲ್ಲೇ ಮುಂದೆ ಓದ್ತೀವಿ. ಈ 2ನೇ ಚಾವುಂಡರಾಯನಿಗೆ ವಾಗ್ವಧೂಮಂಡನ ಮುಖತಿಲಕ, ವಿಭುಧ ಕಲ್ಪವೃಕ್ಷಂ ಮೊದಲಾದ ಬಿರುದುಗಳಿತ್ತು. ಈತ ಸಕಲ ಶಾಸ್ತ್ರಗಳ ಪರಿಣಿತವನ್ನು ಹೊಂದಿದ್ದ. ಲೋಕೋಪಕಾರ ಕೃತಿ ಚಂಪೂ ಕಾವ್ಯದಲ್ಲಿ ರಚಿತವಾಗಿದೆ. ಸುಮಾರು 940 ವೃತ್ತಗಳನ್ನು, ಅನೇಕ ಕಂದ ಪದ್ಯಗಳನ್ನು ಇದು ಒಳಗೊಂಡಿದೆ. 12 ಅಧಿಕಾರಗಳಲ್ಲಿ ಪಂಚಾಂಗ, ಫಲ, ನವಪಟಲ, ವಾಸ್ತುವಿಚಾರ, ಉತ್ಪಾತ ಶಾಂತಿ, ಉದಕಾರ್ಗಳ, ವೃಕ್ಷಾಯುರ್ವೇದ, ಸುಗಂಧವಾದ, ಸೂಪಶಾಸ್ತ್ರ, ವೈದ್ಯ, ವಿಷವೈದ್ಯ, ಸರ್ವಲಕ್ಷಣ, ಪರಿಜ್ಞಾನ, ಶಕುನ ಮುಂತಾದ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಈ ಲೋಕೋಪಕಾರದಲ್ಲಿ ಹೇಳಲಾಗಿದೆ. ಇಲ್ಲಿನ ಸಂಗತಿಗಳು ಅಚ್ಚರಿಯನ್ನು ಹುಟ್ಟಿಸುವಂತಿದೆ. ಆ ಅಚ್ಚರಿಯನ್ನು ನಾವು ಮುಂದೆ ಒಂದು ಘಟಕದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳುವಾಗ ಏನು ಈ ಅಚ್ಚರಿಗಳು ಅಂತ ನೋಡೋಣ.
ಮನುಷ್ಯರ ತಲೆಬುರುಡೆಯನ್ನು ನೋಡಿ ಅವರ ಸ್ವಭಾವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದು ಸಹ ಈ ಲೋಕೋಪಕಾರದಲ್ಲಿ ಕೊಟ್ಟಿದೆ. ಈಗ ನಾವು ವಾರ್ತೆಗಳಲ್ಲಿ ನೋಡ್ತೀವಿ, ಯಾವುದೋ ಒಂದು ತಲೆಬುರುಡೆ ಸಿಕ್ತು ಅಂದರೆ ಅದು ಯಾರ್ದು, ಅದರ ಹಿಂದೆ ಇರೋದು ಯಾರ್ದು, ಅದರ DNA ಟೆಸ್ಟ್ ಮಾಡೋದು ಅದೆಲ್ಲ ಈಗ ಮಾಡ್ತಾ ಇದ್ದೀವಿ. ಆದರೆ ಈ ಬರೀ ತಲೆಬುರುಡೆಯಿಂದ ಏನೇನು ನಾವು ತಿಳ್ಕೋಬಹುದು ಅಂತ 1025ನೇ ಇಸ್ವಿನಲ್ಲೇ 2ನೇ ಚಾವುಂಡರಾಯ ಹೇಳಿದಾನೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಜ್ಞಾನಕೋಶ ಕುಮುದೇಂದು ಕವಿಯ 1550ರಲ್ಲಿ ರಚಿತವಾದ ಸಿರಿಭೂವಲಯ. ಇದೊಂದು ಬಹುಭಾಷಾ ಕೃತಿ. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು, ಪ್ರಾಕೃತ ಅಪಭ್ರಂಶಗಳನ್ನು ಈ ಕೃತಿಯಲ್ಲಿ ಬಳಸಲಾಗಿದೆ. ಇದೊಂದು ವಿಶಿಷ್ಟ ಬಗೆಯ ಕೋಶ ಅಂತ ಹೇಳಬಹುದು. ಪೂರ್ಣ ಕೃತಿಯಲ್ಲಿ ಅಕ್ಷರಗಳನ್ನು ಬಳಸದೆ ಸಂಪೂರ್ಣವಾಗಿ ಕನ್ನಡದ ಅಂಕಿಗಳಲ್ಲಿ ಈ ಕೃತಿಯನ್ನು ರಚಿಸಲಾಗಿದೆ. ಕನ್ನಡದ ಸಾಂಗತ್ಯ ಛಂದಸ್ಸು 1ರಿಂದ 64ರವರೆಗಿನ ಅಂಕಿಗಳನ್ನು ಬಳಸಿ 18 ಲಿಪಿಗಳಲ್ಲಿ 24x27ರ 729 ಚೌಕಗಳ ಚೌಕಟ್ಟಿನಲ್ಲಿ ಈ ಕೃತಿಯನ್ನು ರಚಿಸಲಾಗಿದೆ. ಗಣಿತ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಕೀಯ, ಇತಿಹಾಸ ಮೊದಲಾದ ವಿವಿಧ ಶಾಸ್ತ್ರಗಳ ಮಾಹಿತಿಯನ್ನು ಈ ಕೃತಿಯಲ್ಲಿ ನೀಡಲಾಗಿದೆ. ಈ ಕೃತಿಯಲ್ಲಿ ಒಟ್ಟು 16,000 ಚಕ್ರಗಳಿದ್ದು ಅದರಲ್ಲಿ ಈಗ 1,270 ಚಕ್ರಗಳು ಮಾತ್ರ ಲಭ್ಯವಿದೆ ಅಂತ ಹೇಳಲಾಗುತ್ತೆ. ಆಧುನಿಕ ತಂತ್ರಗಳಲ್ಲಿ ಬಳಕೆಯಾಗುವ ಕೋಡಿಂಗ್ ಮತ್ತು ಡಿಕೋಡಿಂಗ್ನಂತಹ ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲೇ ಈ ಕುಮುದೇಂದು ಕವಿ ಉಪಯೋಗಿಸಿರೋದನ್ನು ನಾವು ಈ ಸಿರಿಭೂವಲಯದಲ್ಲಿ ನೋಡಬಹುದು. ಮತ್ತೊಂದು ಜ್ಞಾನಕೋಶ 3ನೆಯ ಸೋಮೇಶ್ವರ. ಈತ ಯಾರು? ಕಲ್ಯಾಣ ಚಾಲುಕ್ಯ ವಂಶದ ಒಬ್ಬ ರಾಜ 3ನೆಯ ಸೋಮೇಶ್ವರ. ಈತನ ಕಾಲ 1126 ಅಂತ ಹೇಳಬಹುದು. ಈತ ರಚಿಸಿರುವ ಜ್ಞಾನಕೋಶ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ. ಈತ ಒಬ್ಬ ರಾಜನಾಗಿ ಇಂತಹ ಒಂದು ಕೃತಿಯನ್ನು ರಚಿಸಿರೋದು ಆಶ್ಚರ್ಯನೇ ಆಗತ್ತೆ. ಅವನ ಕಾಲದಲ್ಲಿ ಲಭ್ಯವಿದ್ದ ಶಾಸ್ತ್ರ, ಕಲೆ ಇವುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಕೊಟ್ಟಿರುವ ಕೋಶ ಅಂತ ಹೇಳಬಹುದು. ಕೃತಿ ಸಂಸ್ಕೃತ ಭಾಷೆಯಲ್ಲಿದ್ದರೂ ಇದು ಕನ್ನಡ ನಾಡಿನ ಕೊಡುಗೆ ಅಂತ ಹೇಳಬಹುದು. 100 ಅಧ್ಯಾಯಗಳಿರುವ ಈ ಗ್ರಂಥದಲ್ಲಿ ಸಾಹಿತ್ಯ, ಸಂಗೀತ, ಚಿತ್ರ, ಶಿಲ್ಪ, ಅರ್ಥಶಾಸ್ತ್ರ ಮೊದಲಾದ 100 ವಿಷಯಗಳ ಬಗ್ಗೆ ಹೇಳಲಾಗಿದೆ. ಇವೆಲ್ಲವನ್ನ ಕನ್ನಡ ಛಂದಸ್ಸಿನ ತ್ರಿಪದಿ, ಷಟ್ಪದಿ, ಕಂದಪದ್ಯ, ಪದ್ದಲಿ, ದವಳದ ಹಾಡು, ಓವಿ ಮೊದಲಾದ ವಿವಿಧ ಪ್ರಕಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಮತ್ತೊಂದು ಜ್ಞಾನಕೋಶ ವಿವೇಕ ಚಿಂತಾಮಣಿ. ಇದನ್ನು ರಚಿಸಿದ್ದು ನಿಜಗುಣ ಶಿವಯೋಗಿ. ಇವರ ಕಾಲ 1500ನೇ ಇಸ್ವಿ. ಈ ಜ್ಞಾನಕೋಶದಲ್ಲಿ ಒಟ್ಟು 10 ಅಧ್ಯಾಯಗಳಿವೆ. ಅದರಲ್ಲಿ ವಿವಿಧ ಪರಿಚ್ಛೇದಗಳಿವೆ. 4ನೆಯ ಪರಿಚ್ಛೇದ 1ರಲ್ಲಿಯೇ ಸುಮಾರು 130 ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. ಅಂದರೆ ಇಡೀ ಗ್ರಂಥದಲ್ಲಿ, ಇಡೀ ಜ್ಞಾನಕೋಶದಲ್ಲಿ ಎಷ್ಟು ವಿಷಯಗಳಿದೆ ಅಂತ ಅನ್ನೋದನ್ನು ನಾವು ಊಹಿಸಬಹುದು. ವಿವಿಧ ವಿಷಯಗಳ ಬಗ್ಗೆ ಇದು ರಚಿತವಾಗಿರೋದ್ರಿಂದ ಇದೊಂದು ವಿಶ್ವಕೋಶ ಅಂತಾನೆ ಹೇಳಬಹುದು. ಅದರಲ್ಲೂ ಅಲಂಕಾರಗಳ ಬಗ್ಗೆ, ಗಮಕಗಳ ಬಗ್ಗೆ, ಹೀಗೆ ವಿವಿಧ ವಿಷಯಗಳ ಬಗ್ಗೆ ಈ ವಿವೇಕ ಚಿಂತಾಮಣಿಯಲ್ಲಿ ಚರ್ಚಿಸಲಾಗಿದೆ. ಹೀಗಾಗಿ ವಿವಿಧ ಜ್ಞಾನಕೋಶಗಳು ಯಾವ್ಯಾವುದು ಅಂತ ಅಂದರೆ ಲೋಕೋಪಕಾರ, ಸಿರಿಭೂವಲಯ, ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಮತ್ತು ವಿವೇಕ ಚಿಂತಾಮಣಿ, ಈ 4ನ್ನ ನೆನ್ಪಿಟ್ಕೋಬೇಕು. ಈಗ ಛಂದಸ್ಸಿನ ಬಗ್ಗೆ ಯಾವ ಗ್ರಂಥಗಳು ರಚಿತವಾಗಿದೆ ಅಂತ ನೋಡೋದಾದ್ರೆ, ಮೊದಲು ಛಂದಸ್ಸು ಅಂದ್ರೇನು? ಈ ಸಾಹಿತ್ಯಕ್ಕೂ ಛಂದಸ್ಸಿಗೂ ಅವಿನಾಭಾವ ಸಂಬಂಧವಿದೆ ಅಂತ ಹೇಳಬಹುದು. ಅಕ್ಷರಗಳ ಒಂದು ನಿರ್ದಿಷ್ಟವಾದ ಪಾದಗಳ ಪದ್ಯ ಜಾತಿಗೂ ಈ ಜಾತಿಯನ್ನು ವಿವರಿಸುವ ಶಾಸ್ತ್ರಕ್ಕೂ ಛಂದಸ್ಸು ಅಂತ ಕರೆಯಲಾಗುತ್ತೆ. ಆರಂಭದ ದಿನಗಳಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಛಂದಸ್ಸು ಕನ್ನಡ ಛಂದಸ್ಸಿನ ಮೇಲೆ ಪ್ರಭಾವ ಬೀರಿರೋದು ನಮಗೆ ಗೊತ್ತು.
ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಛಂದಸ್ಸಿನ ವಿವರಗಳು ಬಂದಿರೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. 850 ಸುಮಾರಿನಲ್ಲಿ ಕವಿರಾಜ ಮಾರ್ಗ ಮೊದಲ ಛಂದಸ್ಸಿನ ಗ್ರಂಥ ಕನ್ನಡದ್ದು ಅಂತ ಹೇಳಬಹುದು. ಇದರ ಕರ್ತೃ ಶ್ರೀ ವಿಜಯ ಮೊದಲೇ ಹೇಳ್ದಂಗೆ ಇದರಲ್ಲಿ ಛತ್ತಾಣ, ಬೆದಂಡೆ ಎಂಬ ಕಾವ್ಯ ರೂಪವನ್ನು ಹೇಳ್ತಾ ಜೊತೆಯಲ್ಲಿ ಕಂದ, ಅಕ್ಕರ, ಚೌಪತಿ, ಗೀತಿಕೆ, ತಿವಿದಗಳ ಬಗ್ಗೆ ಸಹ ಕವಿರಾಜ ಮಾರ್ಗಕಾರ ಅನೇಕ ವಿಷಯಗಳನ್ನು ಹೇಳಿದ್ದಾನೆ. ಯತಿ ಎಂಬುದು ಉಸಿರ್ವ ತಾಣಂ ಅಂತ ಸಹ ಹೇಳಿರೋದು ಬಹಳ ಮುಖ್ಯವಾದ ಸಂಗತಿ. ಹಾಗೆ 1050ನೇ ಇಸ್ವಿಯಲ್ಲಿ ಜಯಕೀರ್ತಿ ಆತ ಛಂದೋನುಶಾಸನ ಎಂಬ ಛಂದಸ್ಸಿನ ಗ್ರಂಥವನ್ನು ರಚಿಸಿದ್ದಾನೆ. ಇದರ 7ನೇ ಅಧಿಕಾರದಲ್ಲಿ ಈತ ಕರ್ನಾಟ ಭಾಷಾ ವಿಜಯ ಜಾತ್ಯಾಧಿಕಾರ ಎಂಬ ಹೆಸರಿನಲ್ಲಿ ರಚಿಸಿ ಅದರಲ್ಲಿ ಅಕ್ಕರ, ತ್ರಿಪದಿ ಮುಂತಾದ ಅಚ್ಚಕನ್ನಡ ಛಂದೋಜಾತಿಗಳನ್ನು ವಿವರಿಸಿದ್ದಾನೆ. ಮತ್ತೆ ಮೊದಲೇ ಹೇಳಿದ ಹಾಗೆ 3ನೆಯ ಸೋಮೇಶ್ವರ ರಾಜ 1130ರಲ್ಲಿ ಮಾನಸೋಲ್ಲಾಸ ಕೃತಿಯನ್ನು ರಚಿಸಿದ್ದಾನೆ. ಇದರಲ್ಲಿ ಕನ್ನಡದ ಅಂಶಗಣಗಳ ಸ್ವರೂಪ, ತ್ರಿಪದಿ, ಷಟ್ಪದಿ, ಕಂದಪದ್ಯಗಳ ಲಕ್ಷಣ ಮತ್ತು ಉದಾಹರಣೆಗಳನ್ನು ಈ ಎಲ್ಲ ವಿಷಯಗಳ ಮಾಹಿತಿಯನ್ನು ಕೊಡಲಾಗಿದೆ. ಇನ್ನು ಶಾಂಘದೇವ 1210ರಲ್ಲಿ ಸಂಗೀತ ರತ್ನಾಕರ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇದರಲ್ಲಿ 4ನೆಯ ಪ್ರಬಂಧ ಅಧ್ಯಾಯದಲ್ಲಿ ಕನ್ನಡದ ಛಂದಸ್ಸಿನ ಎಳೆ, ತ್ರಿಪದಿ, ಷಟ್ಪದಿಗಳನ್ನು ವಿವರಿಸಲಾಗಿದೆ. ಮತ್ತೊಂದು ಛಂದಸ್ಸಿನ ಗ್ರಂಥ ಗುಣಗಾಂಕಿಯಂ. ಇದರ ಕೃತಿ ಹೆಸರು ಗುಣಕಾಂಕಿಯಂ ಅಂತ ಗೊತ್ತು, ಆದರೆ ರಚಿಸಿದ್ಯಾರಂತ ಗೊತ್ತಿಲ್ಲ, ಯಾವಾಗ ರಚಿತ ಆಯಿತು ಅಂತ ಗೊತ್ತಿಲ್ಲ. ಆದರೆ ತಮಿಳು ಗ್ರಂಥಗಳಲ್ಲಿ ಸಹ ಈ ಛಂದೋ ಗ್ರಂಥದ ಗುಣಗಾಂಕಿಯಂನ ಉಲ್ಲೇಖ ಇದೆ. ಅಷ್ಟೇ ಅದೊಂದೇ ತಮಿಳು ಗ್ರಂಥ ಒಂದೇ ಅಲ್ಲ, ಹಲವಾರು ಗ್ರಂಥಗಳಲ್ಲಿ ಈ ಗುಣಗಾಂಕಿಯಂ ಬಗ್ಗೆ ಹೇಳಲಾಗಿದೆ, ಆದರೆ ಅದು ಲಭ್ಯ ಇಲ್ಲ. ಮತ್ತೊಂದು ಛಂದಸ್ಸಿನ ಗ್ರಂಥ ನಾಗವರ್ಮನ ಛಂದೋಂಬುದಿ. ಅನೇಕ ಕವಿಗಳಿದ್ದರೂ ಸಹ ನಾಗವರ್ಮ ಅಂತ ಹೆಸರಿನವರು 990ರ ಸುಮಾರಿನಲ್ಲಿ ಇದ್ದ ನಾಗವರ್ಮ ಈ ಕೃತಿಯ ಕರ್ತೃ ಅಂತ ಹೇಳಲಾಗಿದೆ. ಸಂಭಾಷಣೆಯ ಕ್ರಮದಲ್ಲಿ ಇಡೀ ಗ್ರಂಥ ರಚಿಸಲಾಗಿದೆ. ಮೊದಲ ಅಧಿಕಾರದಲ್ಲಿ ಮಾಯ, ರಸ, ತಾಜ, ಭಾನ, ಲ, ಗ ಅಕ್ಷರಗಳ ಹುಟ್ಟು, ಗುರು ಲಘುಗಳನ್ನು ಗುರುತಿಸುವ ಚಿಹ್ನೆಗಳು, ವೃತ್ತಜಾತಿಗಳು, ಯತಿಯ ನಿಯಮ, 26 ಛಂದಸ್ಸುಗಳು ಹುಟ್ಟುವ ಬಗೆಯನ್ನು ನಾಗವರ್ಮ ಈ ಕೃತಿಯಲ್ಲಿ ತಿಳಿಸಿದ್ದಾನೆ. 2ನೇ ಅಧಿಕಾರದಲ್ಲಿ ಸಮವೃತ್ತಗಳನ್ನು ಹೇಳಿದ್ದಾನೆ. 3ನೇ ಅಧಿಕಾರದಲ್ಲಿ ಮಾಲಾವೃತ್ತ, ಅರ್ಧ ಸಮವೃತ್ತ, ವಿಷಮವೃತ್ತ ಮೊದಲಾದ ವಿಶೇಷ ಜಾತಿಯ ಛಂದಸ್ಸುಗಳನ್ನು ತಿಳಿಸಿದ್ದಾನೆ. 4ನೆಯ ಅಧಿಕಾರದಲ್ಲಿ ಕಂದ, ಗೀತಿಕೆ, ಸಂಕೀರ್ಣ, ದ್ವಿಪದಿ ಮಾತ್ರಗಳಿಂದಾಗುವ ಪದ್ಯ ಜಾತಿಗಳನ್ನು ವಿವರಿಸಿದ್ದಾನೆ. 5ನೇ ಅಧಿಕಾರದಲ್ಲಿ, ಅಂದರೆ ಈ ಅಧಿಕಾರ ಅನ್ನೋದು ಚಾಪ್ಟರ್ಸ್ ಅಂತ ಹೇಳ್ಬೋದು, ಘಟಕಗಳು ಅಂತ ಹೇಳ್ಬೋದು. 5ನೇ ಅಧಿಕಾರದಲ್ಲಿ ಕರ್ನಾಟಕ ವಿಷಯ ಜಾತಿ ವೃತ್ತ ಪ್ರಕರಣ ಎಂಬುದನ್ನು ವಿಸ್ತಾರವಾಗಿ ಹೇಳಿದ್ದಾನೆ. 6ನೇ ಅಧಿಕಾರದಲ್ಲಿ 6 ಬಗೆಯ ಪ್ರತ್ಯಯಗಳನ್ನು ವಿವರಿಸಲಾಗಿದೆ. ಒಟ್ಟಾರೆಯಾಗಿ ನೋಡಿದಾಗ ಕನ್ನಡ ಛಂದೋ ಚರಿತ್ರೆಯಲ್ಲಿ ಛಂದೋಂಬುದಿಗೆ ಅಗ್ರಸ್ಥಾನ ಇದೆ ಅಂತ ಹೇಳಬಹುದು. ನಂತರ ಈಶ್ವರ ಕವಿ ಎಂಬುವರು 1250ರಲ್ಲಿ ಕವಿ ಜಿಹ್ವಾ ಬಂಧನ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇದೊಂದು ಛಂದಸ್ಸಿನ ಗ್ರಂಥ. ಈ ಗ್ರಂಥದಲ್ಲಿ 4 ಆಶ್ವಾಸಗಳು ಇವೆ. ಈ ಕೃತಿಯಲ್ಲಿ ಗಣಗಳು, ಅಲ್ಲಿನ ಅಕ್ಷರದ ಸ್ವರೂಪ, ಬೇರೆ ಬೇರೆ ಗಣಗಳಿಂದ ಉಂಟಾಗುವ ಶುಭಾಶುಭ ಫಲಗಳು, ಈ ಎಲ್ಲವನ್ನು ಚರ್ಚಿಸಲಾಗಿದೆ. ಪ್ರಾಸಗಳ ವಿಚಾರ, ವಡಿ, ಅರಿಸಮಾಸ ಮೊದಲಾದವುಗಳ ಬಗ್ಗೆ ಸಹ ಈ ಕೃತಿಯಲ್ಲಿ ಈಶ್ವರ ಕವಿ ಕೊಟ್ಟಿದ್ದಾನೆ. ಇನ್ನು ಗುಣಚಂದ್ರ 1450ರಲ್ಲಿ ಛಂದಸ್ಸಾರ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಗುಣಚಂದ್ರ ಒಬ್ಬ ಜೈನ ಕವಿ. ಈತನ ಈ ಛಂದಸ್ಸಾರ ಕೃತಿಯಲ್ಲಿ 5 ಅಧ್ಯಾಯಗಳಿವೆ. ಮೊದಲನೆಯದು ಸಂಜ್ಞಾ ಪ್ರಕರಣ. ಇಲ್ಲಿ ರಘು, ಗುರು, ಅಕ್ಷರಗಣ, ಯತಿ ಮೊದಲಾಗಳ ಬಗ್ಗೆ ಹೇಳಲಾಗಿದೆ. 2ನೇಯದು ಮಾತ್ರಾವೃತ್ತ ಪ್ರಕರಣ. ಇಲ್ಲಿ ಆರ್ಯ, ಗೀತಿ, ಕಂದ, ಷಟ್ಪದಿಗಳನ್ನು ಹೇಳಲಾಗಿದೆ. 3ನೇಯದು ಸಮವೃತ್ತ ಪ್ರಕರಣ. ಇಲ್ಲಿ 26 ಛಂದಸ್ಸಿನ ವಿವಿಧ ವೃತ್ತಗಳನ್ನು ನಾವು ನೋಡಬಹುದು. 4ನೆಯ ಅಧ್ಯಾಯದಲ್ಲಿ ದಂಡಕ, ಪ್ರಚಿತಕ, ಆರ್ಯ ಪ್ರಭೇದಗಳು, ಉದ್ಗೀತ, ಆರ್ಯಗೀತಿ, ವೈತಾಳಿಯದ ಪ್ರಭೇದಗಳು, ಮಾತ್ರಾ ಸಮಕ, ಅರ್ಧಸಮ, ವಿಷಯವೃತ್ತ ಪ್ರಭೇದಗಳನ್ನು
ಹೇಳಲಾಗಿದೆ. 5ನೆಯ ಅಧ್ಯಾಯ ತಾಳವೃತ್ತಾದಿ ಪ್ರಕರಣ ಅನ್ನಬಹುದು. ಇಲ್ಲಿ ಸಂಗೀತದ ಸಪ್ತ ತಾಳಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೇಳಲಾಗಿದೆ. ಇಲ್ಲಿ ಚತುಷ್ಪದಿಯ ಉದಾಹರಣೆಗಳು ವಿಶಿಷ್ಟವಾಗಿದೆ ಅಂತ ಹೇಳಬಹುದು. ನಂತರ 1846ರಲ್ಲಿ ವೀರಭದ್ರ ಕವಿ ನಂದಿ ಚಂದೋರ್ಣವ ಅನ್ನುವ ಒಂದು ಕೃತಿಯನ್ನು ರಚಿಸಿದ್ದಾನೆ. 1846ರಲ್ಲಿ ಈ ಕೃತಿ ಪೂರ್ಣಗೊಂಡಿದೆ. ಅಂಶಗಣ ಗಣಪ್ರಸ್ಥಾರ ಕ್ರಮವನ್ನು ಸೀಸ ಪದ್ಯ ಎನ್ನುವ ತೆಲುಗಿನ ಛಂದಸ್ಸಿನಲ್ಲಿ ಈ ಕೃತಿಯನ್ನು ರಚಿಸಲಾಗಿದೆ. ಜ್ಯೋತಿಷ್ಯ ವಿಚಾರಗಳಾದ ಗೃಹ ಮೈತ್ರಿಕೂಟ ಮೊದಲಾದ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಷಟ್ಪದಿಯ ಲಕ್ಷಣಗಳನ್ನು ಕವಿ ವಿವರಿಸಿದ್ದಾನೆ. ಅಕ್ಷರವೃತ್ತಗಳು, ವಡಿ, ಯತಿ ಮುಂತಾದ ಅನೇಕ ಲಕ್ಷಣಗಳನ್ನು ನಂದಿ ಚಂದೋರ್ಣವದಲ್ಲಿ ವೀರಭದ್ರ ಕವಿ ವಿವರಿಸಿದ್ದಾನೆ. ಹೀಗೆ ನಾವು ಛಂದಸ್ಸಿನ ವಿವಿಧ ಗ್ರಂಥಗಳನ್ನು ಬಗ್ಗೆ ತಿಳ್ಕೊಂಡ್ವಿ. ಮುಖ್ಯವಾಗಿ ಯಾವ್ಯಾವ ಗ್ರಂಥಗಳು ಅಂದರೆ ಕವಿರಾಜ ಮಾರ್ಗ, ಛಂದೋನುಶಾಸನ, ಮಾನಸೋಲ್ಲಾಸ, ಸಂಗೀತ ರತ್ನಾಕರ, ಗುಣಗಾಂಕಿಯಂ, ಛಂದೋಂಬುಧಿ, ಕವಿಜಿಹ್ವಾ ಬಂಧನ, ಛಂದಸ್ಸಾರ, ನಂದಿ ಚನ್ನೋರ್ಣವ. ಈ ಎಲ್ಲವೂ ಛಂದಸ್ಸಿನ ಗ್ರಂಥಗಳು ಅಂತ ನಾವು ನೆನ್ಪಿಟ್ಕೋಬೇಕು. ಈಗ ಅಲಂಕಾರ ಶಾಸ್ತ್ರ ಕೃತಿಗಳು ಯಾವ್ಯಾವುದು ಅಂತ ನೋಡೋಣ. ಅಲಂಕಾರ ಅಂದ್ರೇನು? ಕಾವ್ಯವನ್ನು ಅಲಂಕರಿಸೋದು. ಯಾವ ಶಾಸ್ತ್ರ ಕಾವ್ಯಕ್ಕೆ ಶೋಭೆ ಅಥವಾ ಸೊಗಸನ್ನು ತಂದುಕೊಡುತ್ತೋ ಅದೇ ಅಲಂಕಾರ ಶಾಸ್ತ್ರ. ಯಾವುದು ಅರ್ಥಕ್ಕೆ ಸಂಬಂಧಿಸಿದ ಸೌಂದರ್ಯವನ್ನು ಹೆಚ್ಚಿಸೋದು ಅದು ಅರ್ಥಾಲಂಕಾರ. ಬಳಸುವ ಶಬ್ದಗಳು ಕಿವಿಗೆ ಹಿತವಾಗುವ ಹಾಗೆ ಮಾಡೋದು ಶಬ್ದಾಲಂಕಾರ. ಸೊ ಅಲಂಕಾರದಲ್ಲಿ 2 ಬಗೆ ಇದೆ, ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ. ಅರ್ಥದ ಸೌಂದರ್ಯವನ್ನು ಹೆಚ್ಚಿಸೋದು ಅರ್ಥಾಲಂಕಾರ, ಶಬ್ದದ ಸೌಂದರ್ಯನ ಹೆಚ್ಚಿಸೋದು ಶಬ್ದಾಲಂಕಾರ. ಬಹಳ ಸರಳವಾದ ವಿವರಣೆ ಅಂತ ಹೇಳಬಹುದು. ಈ ಅರ್ಥಾಲಂಕಾರಗಳು ರಸಪುಷ್ಟಿಯನ್ನು ಉಂಟು ಮಾಡುವ ಕಡೆಯಲ್ಲಿ ಮಾತ್ರ ಅವುಗಳಿಂದ ಕಾವ್ಯಾನಂದ ಉಂಟಾಗುತ್ತೆ. ಗುಣಾಲಂಕಾರಗಳು ಹೇಗೆ ಅಂದರೆ ಬೊಂಬೆಗೆ ಮಾಡುವ ಶೃಂಗಾರಗಳ ಹಾಗೆ. ಆದ್ದರಿಂದ ರೀತಿ ಗುಣಾಲಂಕಾರಗಳಿಂದ ಮಾತ್ರ ಇರುವ ಶಬ್ದಾರ್ಥಗಳು ಕಾವ್ಯ ಆದರೂ ಸಹ ಅದು ಚಿತ್ರಕಾವ್ಯ ಆಗುತ್ತೆ ಹೊರತು ಉತ್ತಮ ಕಾವ್ಯ ಆಗಲಾರದು ಅಂತ ವಿದ್ವಾಂಸರು ಹೇಳಿದ್ದಾರೆ. ಉತ್ತಮ ಕಾವ್ಯ ರಸವತ್ತಾದ ಅರ್ಥ ಇದ್ದರೆ ಮಾತ್ರ ಸಾಧ್ಯ. ಸೊ ಅರ್ಥ ಬಹಳ ಮುಖ್ಯ. ಆದ್ದರಿಂದ ಯಾವ ಕಾವ್ಯದಲ್ಲಿ ಧ್ವನಿ ಇರುತ್ತೆ ಅದು ಅತ್ಯುತ್ತಮ ಕಾವ್ಯ ಅಂತ ಹೇಳಬಹುದು. ಕಾವ್ಯ ಮೀಮಾಂಸೆಯ ತಿರುಳೆಲ್ಲ ರಸ, ಧ್ವನಿ, ಔಚಿತ್ಯ ಎಂಬ ಮಾತುಗಳಲ್ಲೇ ಅಡಗಿದೆ ಅನ್ನೋದನ್ನು ನಾವು ಮರಿಬಾರದು. ಇಂತಹ ಅಲಂಕಾರಗಳ ಬಗ್ಗೆ ಅನೇಕ ಲಕ್ಷಣ ಗ್ರಂಥಗಳು ಕನ್ನಡದಲ್ಲಿ ಹೊರಬಂದಿವೆ. ಯಾವ್ಯಾವುದು ಅದು ಅಂತ ನೋಡೋಣ. ಮೊದಲನೇದಾಗಿ ಮೊದಲ ಕನ್ನಡ ಕೃತಿ ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದಿದ್ದು 850ನೇ ಇಸವಿಯಲ್ಲಿ. ಇದ್ರ ಬಗ್ಗೆ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಅದು ದೋಷ ಅದೋಷಗಳ ವರ್ಣನ ಹೇಳಿದೆ. ಈ ಕೃತಿಯಲ್ಲಿ ಶಬ್ದಾಲಂಕಾರ ವರ್ಣನೆಯನ್ನು ಕೊಡಲಾಗಿದೆ, ಅರ್ಥಾಲಂಕಾರ ಪ್ರಕರಣ ಸಹ ಕೊಡಲಾಗಿದೆ. ಈ 3 ಪರಿಚ್ಛೇದಗಳಲ್ಲಿ ಒಂದು ದೋಷಾದೋಷಗಳು, ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಈ 3 ಪರಿಚ್ಛೇದಗಳಲ್ಲಿ ಈ 3 ವಿಷಯಗಳ ಬಗ್ಗೆ ವಿವರವಾಗಿ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಮೊದಲನೆಯ ಪರಿಚ್ಛೇದದಲ್ಲಿ ಅಕ್ಷರವೃತ್ತಗಳು, ಕಂದ, ಯತಿಯ ನಿಯಮ ಮೊದಲಾದಗಳನ್ನು ತಿಳಿಸಿ ಶ್ರುತ, ದುಷ್ಟ ಮತ್ತು ಶ್ರುತಿ ಕಷ್ಟ ಪದಗಳ ಬಳಕೆ, ಅಚ್ಛಂದ ಆಗಮ ವಿರುದ್ಧ, ನ್ಯಾಯ ವಿರುದ್ಧ, ಕಲಾ ವಿರುದ್ಧ, ಕಾಲ ವಿರುದ್ಧ ಮುಂತಾದ 16 ದೋಷಗಳನ್ನು ಮೊದಲನೆಯ ಪರಿಚ್ಛೇದದಲ್ಲಿ ಶ್ರೀ ವಿಜಯ ಹೇಳಿದ್ದಾನೆ. ಇನ್ನು ಎರಡನೆಯ ಪರಿಚ್ಛೇದದಲ್ಲಿ ಅಂದರೆ ಎರಡನೇ ಘಟಕ ಅಂತ ಹೇಳ್ಕೋಬಹುದು. ಎರಡನೆಯ ಪರಿಚ್ಛೇದದಲ್ಲಿ ಶಬ್ದಗುಣಗಳನ್ನು, ಗೌಡ, ವೈದರ್ಭ ಎಂಬ 2 ಕಾವ್ಯ ಮಾರ್ಗಗಳನ್ನು ಹೇಳಿದ್ದಾನೆ. ಇತರ ಶಬ್ದಾಲಂಕಾರಗಳಾದ ಗತಪ್ರತ್ಯಾಗತ, ಗೂಢಚತುರ್ಥ, ಏಕಾಕ್ಷರ, ನಿರೋಷರಿ, ಭಾವೆ, ಚಕ್ರಬಂಧ, ಅಸ್ಪಷ್ಟಾಕ್ಷರ, ವರ್ಣಚ್ಯುತಕ, ಚಿತ್ರಬಂಧ ಮುಂತಾದವುಗಳ ಬಗ್ಗೆ ಸಹ ಕವಿರಾಜ ಮಾರ್ಗಕಾರ ತನ್ನ ಎರಡನೆಯ ಪರಿಚ್ಛೇದದಲ್ಲಿ ಹೇಳಿದ್ದಾನೆ. ಇನ್ನು 3ನೆಯ ಪರಿಚ್ಛೇದ, ಕವಿರಾಜ ಮಾರ್ಗದ 3ನೆಯ ಪರಿಚ್ಛೇದ ಅತ್ಯಂತ ವಿಸ್ತಾರವಾಗಿದ್ದು
ಅನೇಕ ಬಗೆಯ ಅರ್ಥಾಲಂಕಾರಗಳನ್ನು ವಿವರಿಸಲಾಗಿದೆ. 4 ಬಗೆಯ ಜಾತಿ, 14 ಬಗೆಯ ರೂಪಕಗಳು, 8 ಬಗೆಯ ಅರ್ಥಾಂತರನ್ಯಾಸ, 2 ಬಗೆಯ ವ್ಯತಿರೇಕ, ಯಥಾಸಂಖ್ಯ, 4 ಬಗೆಯ ದೀಪಕ, 26 ಬಗೆಯ ಉಪಮೆಗಳು, ಅತಿಶಯೋಕ್ತಿ, ಆಕ್ಷೇಪ, ಶ್ಲೇಷೆ, ಉತ್ಪ್ರೇಕ್ಷೆ, ರಸವದಲಂಕಾರ ಮೊದಲಾದವುಗಳ ಬಗ್ಗೆ ಈ ಪರಿಚ್ಛೇದದಲ್ಲಿ ಹೇಳಲಾಗಿದೆ. ಹಾಗೆ ಮತ್ತೊಂದು ಅಲಂಕಾರ ಗ್ರಂಥ ಕಾವ್ಯಾವಲೋಕನ. ಇದನ್ನು ರಚಿಸಿದ್ದು 2ನೇ ನಾಗವರ್ಮ 1150ರಲ್ಲಿ. ಇದೊಂದು ವಿಶೇಷ ಕೃತಿ ಅಂತ ಹೇಳಬಹುದು. ಇದರಲ್ಲೂ ಸಹ ವಿವಿಧ ಅಧಿಕರಣಗಳಿದೆ. ಮೊದಲನೆಯ ಅಧಿಕರಣವಾದ ಶಬ್ದ ಸ್ಮೃತಿಯಲ್ಲಿ ಇದ್ರ ಬಗ್ಗೆ ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಅನೇಕ ವ್ಯಾಕರಣಾಂಶಗಳನ್ನು ಚರ್ಚಿಸಲಾಗಿದೆ. 2ನೆಯ ಅಧಿಕರಣದಲ್ಲಿ ಕಾವ್ಯದೋಷಗಳನ್ನು ವಿವರಿಸಲಾಗಿದೆ. 3ನೇದರಲ್ಲಿ ಗುಣ ವಿವೇಕಾಧಿಕರಣವನ್ನು ಹೇಳಲಾಗಿದೆ. ಮಾರ್ಗ ವಿಭಾಗ ದರ್ಶನಗಳ ಬಗ್ಗೆ ಹೇಳಲಾಗಿದೆ. ಶಬ್ದಾಲಂಕಾರ ನಿರ್ಣಯ, ಅರ್ಥಾಲಂಕಾರ ಎಂಬ ವಿವಿಧ ಭಾಗಗಳಲ್ಲಿ ವಿಷಯಗಳನ್ನು ವಿವರಿಸಿದ್ದಾನೆ. 4ನೆಯ ಅಧಿಕರಣದಲ್ಲಿ ರೀತಿ ಕ್ರಮರಸ ನಿರೂಪಣಾಧಿಕರಣ ಅಂತಲೇ ಹೇಳಲಾಗಿದೆ. ಇನ್ನು 5ನೆಯ ಅಧಿಕರಣ ಕವಿ ಸಮಯಕ್ಕೆ ಮೀಸಲಾಗಿದೆ. ಅಸದಾಖ್ಯಾತಿ, ಸದಕೀರ್ತನೆ, ನಿಯಮ, ಐಕ್ಯ ಎಂಬ 4 ಬಗೆಯನ್ನು ವಿಸ್ತಾರವಾಗಿ ಇಲ್ಲಿ ವಿವರಿಸಿದ್ದಾನೆ. ಇಷ್ಟಲ್ಲದೆ ಕನ್ನಡದ ವಿಶಿಷ್ಟ ಬಗೆಯಾದ ಕಂದಪದ್ಯ, ಮೆಲ್ವಾಡು, ಪಾಡು, ಪಾಡುವ ಗಬ್ಬ, ಬೆದಂಡೆಗಬ್ಬ, ಭಾಜನಬ್ಬಗಳನ್ನು ಸಹ ಈ ಕಾವ್ಯಾವಲೋಕನದಲ್ಲಿ 2ನೇ ನಾಗವರ್ಮ ವಿವರಿಸಿದ್ದಾನೆ. ಇನ್ನು 3ನೆಯ ಅಲಂಕಾರ ಶಾಸ್ತ್ರದ ಗ್ರಂಥ ಉದಯಾದಿತ್ಯಾಲಂಕಾರ. ಒಟ್ಟು 72 ಪದ್ಯಗಳು ಈ ಗ್ರಂಥದಲ್ಲಿದೆ. ಇದು 1500ರಲ್ಲಿ ರಚಿತವಾಗಿದೆ. ಚೋಳರಾಜನ ಮಗ ಸೋಮನಾಥ ಅಥವಾ ಚೋಳೋದಯಾದಿತ್ಯ ಎನ್ನುವವ ಈ ಗ್ರಂಥದ ಕರ್ತೃ. ಅಲಂಕಾರ, ಗುಣ, ನಿರೂಪಣೆ, ರೀತಿ, ಗೌಡೀಯ, ವೈದರ್ಭಿ, ಪಾಂಚಾಲಿ ಎಂಬ ವಿಷಯಗಳ ಬಗ್ಗೆ ಈ ಕೃತಿಯಲ್ಲಿ ವಿವರಣೆಗಳು ಇವೆ. ಕಾವ್ಯಾದರ್ಶದಲ್ಲಿ ಹೇಳಿರುವ 35 ಅಲಂಕಾರಗಳನ್ನು ಇಲ್ಲಿ ಸರಳವಾಗಿ ವಿವರಿಸಲಾಗಿದೆ. ಅಲಂಕಾರಗಳ ಪ್ರಥಮ ಪಾಠ ಪುಸ್ತಕ ಇದು ಅಂತ ಹೇಳಬಹುದು. ಒಟ್ಟಾರೆಯಾಗಿ ಇಡೀ ಕೃತಿ ಸರಳವಾಗಿ ಅರ್ಥವಾಗುವಂತೆ ಅಲಂಕಾರವನ್ನು ವಿವರಿಸುತ್ತೆ. ಇನ್ನು 4ನೆಯ ಕೃತಿ ಮಾಧವಾಲಂಕಾರ. ಇದನ್ನು ರಚಿಸಿರೋದು ಕವಿ ಮಾಧವ. ದಂಡಿಯ ಕಾವ್ಯಾದರ್ಶದ ಭಾಷಾಂತರ ಕೃತಿ ಇದು ಅಂತ ಹೇಳಬಹುದು. ಅತ್ಯಂತ ಪ್ರೌಢವಾದ ರೀತಿಯಲ್ಲಿ ದಂಡಿಯ ಶ್ಲೋಕಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲಾಗಿದೆ. ಇನ್ನು 5ನೆಯ ಕೃತಿ ಅಪ್ರತಿಮ ವೀರಚರಿತ. ತಿರುಮಲಾರ್ಯ ಬರೆದಿರೋದು 1700ನೇ ಇಸ್ವಿನಲ್ಲಿ. ಮೈಸೂರು ರಾಜರಾದ ಚಿಕ್ಕದೇವರ ರಾಜ ಆಸ್ಥಾನದಲ್ಲಿದ್ದ ಕವಿ ತಿರುಮಲಾರ್ಯ. ಸಂಸ್ಕೃತ ಭಾಷೆಯಲ್ಲಿ ಲಕ್ಷಣವನ್ನು, ಕನ್ನಡ ನುಡಿಯಲ್ಲಿ ಲಕ್ಷ್ಯವನ್ನು ಈ ಕೃತಿಯಲ್ಲಿ ವಿವರಿಸಿದ್ದಾನೆ. ಹಳಗನ್ನಡದಲ್ಲಿ ಇರುವ ಈ ಗ್ರಂಥದಲ್ಲಿ 4 ಪ್ರಕರಣಗಳು ಇವೆ. ಮೊದಲನೆಯ ಪ್ರಕರಣದಲ್ಲಿ ಕಾವ್ಯ ಭೇದಗಳು, ಕಾವ್ಯ ಶಬ್ದಗುಣಗಳು, ಅರ್ಥಗುಣಗಳು ಇದೆ. ಕಾವ್ಯದ ಲಕ್ಷಣ, ಉತ್ತಮ ಕಾವ್ಯ, ಮಧ್ಯಮ ಕಾವ್ಯ, ಸಾಧಾರಣ ಕಾವ್ಯಗಳು ಯಾವುದು ಅಂತ ಕಾವ್ಯಗಳನ್ನು ಭೇದ ಮಾಡಿ ಹೇಳಿದ್ದಾನೆ. ರೀತಿ, ವೃತ್ತಿ, ಅನುಪ್ರಾಸ ಮತ್ತು ಯಮಕಗಳನ್ನು 2ನೆಯ ಪ್ರಕರಣದಲ್ಲಿ ಹೇಳಿದ್ದಾನೆ. 3ನೆಯ ಪ್ರಕರಣದಲ್ಲಿ 100 ಬೇರೆ ಬೇರೆ ರೀತಿಯಲ್ಲಿರುವ ಅರ್ಥಾಲಂಕಾರಗಳನ್ನು ವಿವರಿಸಿದ್ದಾನೆ. ಮತ್ತು 4ನೆಯ ಪ್ರಕರಣದಲ್ಲಿ ಹೆಚ್ಚಿನ ಮತ್ತು ಮಿಶ್ರ ಅಲಂಕಾರಗಳ ಬಗ್ಗೆ ಹೇಳಲಾಗಿದೆ. ಈ ಚಿಕ್ಕದೇವರಾಜನ ವ್ಯಕ್ತಿತ್ವವನ್ನು ಈ ಕೃತಿಯಲ್ಲಿ ವಿವರಿಸಿದ್ರಿಂದ ಈ ಕೃತಿ ಮಹತ್ವದ್ದು, ಐತಿಹಾಸಿಕವಾಗಿಯೂ ಮಹತ್ವದ್ದಾಗಿದೆ ಅಂತ ಹೇಳಬಹುದು. 6ನೆಯ ಅಲಂಕಾರ ಶಾಸ್ತ್ರದ ಗ್ರಂಥ ಜಾಯೇಂದ್ರ ಬರೆದಿರುವ ಕನ್ನಡ ಕುವಲಯಾನಂದ. ಸಂಸ್ಕೃತ ಕುವಲಯಾನಂದದ ಕರ್ತೃ ಅಪ್ಪಯ್ಯ ದೀಕ್ಷಿತ, ಕನ್ನಡ ಕುವಲಯಾನಂದದ ಕರ್ತೃ ಜಾಯೇಂದ್ರ ಅಂತ ಹೇಳಬಹುದು. ಅರ್ಥಾಲಂಕಾರಗಳನ್ನು ವಿವರಿಸಿದ್ದೇ ಅಲ್ಲದೆ ಕಾವ್ಯಶಾಸ್ತ್ರದ ಹಲವು ಆಯಾಮಗಳನ್ನು ಈ ಕೃತಿಯಲ್ಲಿ ಜಾಯೇಂದ್ರ ಚರ್ಚಿಸಿದ್ದಾನೆ. ಧ್ವನಿ ಪ್ರಧಾನ, ಧ್ವನಿಗೌಣವಾದ ಕಾವ್ಯ, ಚಿತ್ರಕಾವ್ಯ ಮತ್ತು ಅದರ 3 ವರ್ಗಗಳಾದ ಶಬ್ದಚಿತ್ರ, ಅರ್ಥಚಿತ್ರ, ಶಬ್ದೋರ್ಥ ಭಯಗಳನ್ನು ಈ ಕೃತಿಯಲ್ಲಿ ಉದಾಹರಣೆಗಳೊಂದಿಗೆ ವಿವರಿಸಿದ್ದಾನೆ. ಇನ್ನು 7ನೆಯ ಕೃತಿ ದೀಪಾಕಲಂಕಾರ. ಇದು ತುಂಬ ಉತ್ತಮ ರೀತಿಯಲ್ಲಿ ನಮಗೆ
ಅಲಂಕಾರವನ್ನು ಹೇಳೋದಕ್ಕೆ ಕವಿ ಪ್ರಯತ್ನ ಪಟ್ಟಿದ್ದಾನೆ. ಕವಿ ಯಾರು ಅಂತ ಗೊತ್ತಿಲ್ಲ, ಯಾವಾಗ ರಚಿತವಾಯಿತು ಅಂತ ಸಹ ಗೊತ್ತಿಲ್ಲ. ಇನ್ನು ನರಪತಿ ವಿಜಯ ಎಂಬ ಅಲಂಕಾರ ಶಾಸ್ತ್ರದ ಗ್ರಂಥ, ಇದರ ಕರ್ತು ಅಳಿಯ ಲಿಂಗರಾಜ. ಯಾಕೆ ಈ ಅಳಿಯ ಲಿಂಗರಾಜ ಅಂತ ಹೆಸರು ಅಂದರೆ, ಮುಮ್ಮಡಿ ಕೃಷ್ಣರಾಜನ ಮಕ್ಕಳನ್ನ ಈತ ವಿವಾಹವಾಗಿದ್ದ, ಆದ್ದರಿಂದ ಆತ ಅಳಿಯ ಲಿಂಗರಾಜ ಅಂತಲೇ ಖ್ಯಾತನಾಗಿದ್ದ. 1840 ಸುಮಾರಿನಲ್ಲಿ ಈ ನರಪತಿ ವಿಜಯವನ್ನು ಈತ ರಚಿಸಿದ್ದಾನೆ. ಈತ ಮುಮ್ಮಡಿಯವರನ್ನೇ ನಾಯಕನನ್ನಾಗಿ ಮಾಡಿ ಈ ಕೃತಿಯನ್ನು ರಚಿಸಿದ್ದಾನೆ. ಗದ್ಯ ಪದ್ಯ ಮಿಶ್ರಿತವಾದ ಈ ಕೃತಿಯಲ್ಲಿ 3 ಅಧ್ಯಾಯಗಳಿವೆ. ಅವುಗಳನ್ನು ಉಲ್ಲಾಸಗಳು ಅಂತ ಕರೆಯಲಾಗಿದೆ. ಪೀಠಿಕಾ ರಚನೆ ಎಂಬ ಮೊದಲ ಉಲ್ಲಾಸದಲ್ಲಿ ಮುಮ್ಮಡಿಯವರ ವಿಚಾರವನ್ನು ತಿಳಿಸಿದ್ದಾನೆ. 2ನೆಯ ಉಲ್ಲಾಸದಲ್ಲಿ ಅನುಪ್ರಾಸ, ಯಮಕ, ಪುನರುಕ್ತ ವಧಾಭಾಸ, ಹಾರಬಂಧ, ಷೋಡಶದಳ, ಪದ್ಮಬಂಧ, ತ್ರಿಶೂಲಬಂಧ, ಷಡರ, ಚಕ್ರಬಂಧ, ಚಿತ್ರಾಲಂಕಾರ ಮೊದಲಾದ ಶಬ್ದಾಲಂಕಾರಗಳನ್ನು ವಿವರಿಸಿದ್ದಾನೆ. 3ನೆಯ ಉಲ್ಲಾಸದಲ್ಲಿ ಅರ್ಥಾಲಂಕಾರಗಳನ್ನು ವಿಸ್ತಾರವಾಗಿ ಹೇಳಿದ್ದಾನೆ. ಇಷ್ಟೇ ಅಲ್ಲದೆ ಅಲಂಕಾರ ಶಾಸ್ತ್ರದ ಗ್ರಂಥಗಳು ಈ 7 ಅಲ್ಲದೆ ಇನ್ನೂ ಹಲವಾರು ಕೃತಿಗಳು ರಚಿತವಾಗಿದೆ. ಅದರಲ್ಲೂ ಕವಿಕಾಮನ ಶೃಂಗಾರ ರತ್ನಾಕರ, ಸಾಳ್ವನ ರಸರತ್ನಾಕರ, ತಿಮ್ಮನ ನವರಸಾಲಂಕಾರ, ಜಾಯಗೌಂಡನ ರಸಮಂಜರಿ, ಹೀಗೆ ಹಲವಾರು ಅಲಂಕಾರ ಕೃತಿಗಳು ಬೆಳಕಿಗೆ ಬಂದಿವೆ, ರಚಿತವಾಗಿದೆ. ಹೊಸ ತಲೆಮಾರಿನ ಅನೇಕ ವಿದ್ವಾಂಸರು ಈಗಲೂ ಸಹ ಅಲಂಕಾರ ಶಾಸ್ತ್ರಗಳ ಬಗ್ಗೆ ಗ್ರಂಥಗಳನ್ನು ರಚಿಸ್ತಾ ಇದ್ದಾರೆ. ಹೀಗೆ ನಾವು ಮುಖ್ಯವಾಗಿ ಅಲಂಕಾರ ಶಾಸ್ತ್ರದ ಪ್ರಾಚೀನ ಗ್ರಂಥಗಳು ಯಾವ್ಯಾವುದು ಅಂದರೆ ನೆನ್ಪಿಟ್ಕೋಬೇಕಾಗಿರೋದು ಕವಿರಾಜ ಮಾರ್ಗ, ಕಾವ್ಯಾವಲೋಕನ, ಉದಯಾದಿತ್ಯ ಅಲಂಕಾರ, ಮಾಧವಾಲಂಕಾರ, ಅಪ್ರತಿಮ ವೀರಚರಿತ, ಕನ್ನಡ ಕುವಲಯಾನಂದ, ದೀಪಕಲಾಂಕಾರ, ನರಪತಿ ವಿಜಯ. ಹೀಗೆ ಅಲಂಕಾರ ಶಾಸ್ತ್ರದ ಬಗ್ಗೆ ಈಗಲೂ ಸಹ ಕೃತಿಗಳು ರಚಿತವಾಗ್ತಾ ಇರೋದನ್ನು ನಾವು ನೋಡಬಹುದು. ಈಗ ಇಡೀ ಘಟಕದ ಸಾರಾಂಶ ಏನು ಅಂತ ಅಂದರೆ, ನಾವು ಈ ಘಟಕದಲ್ಲಿ ಕನ್ನಡದ ಪ್ರಮುಖ ಶಾಸ್ತ್ರಕೃತಿಗಳು ಯಾವ್ಯಾವುದು, ಅದನ್ನು ಯಾರು ರಚಿಸಿದ್ರು, ಯಾವ ಸಮಯದಲ್ಲಿ ರಚಿಸಿದ್ರು ಅಂತ ನೋಡಿದ್ವಿ. ಮೊದಲನೇದಾಗಿ ಶಾಸ್ತ್ರಕೃತಿಗಳು ಅಂದ್ರೇನು, ಅದರಲ್ಲೂ ಧಾರ್ಮಿಕ ಶಾಸ್ತ್ರಗ್ರಂಥಗಳ ಶೈಲಿ ಹೇಗಿರುತ್ತೆ, ಹಾಗೂ ಧರ್ಮಗ್ರಂಥಗಳು ಅಂದರೆ ಯಾವುದು, ಅಂದರೆ ಧಾರ್ಮಿಕ ಶಾಸ್ತ್ರಗ್ರಂಥಗಳು ಯಾವ್ಯಾವುದು, ಲೌಕಿಕ ಶಾಸ್ತ್ರಗ್ರಂಥಗಳು ಯಾವ್ಯಾವುದು, ಅವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ತಿಳ್ಕೊಂಡು, ನಂತರ ವಿವಿಧ ಬಗೆಯ ಗ್ರಂಥಗಳಾದ ವ್ಯಾಕರಣ ಗ್ರಂಥಗಳು ಯಾವ್ಯಾವುದು, ನಿಘಂಟು ಶಾಸ್ತ್ರಗ್ರಂಥಗಳು ಯಾವ್ಯಾವುದು, ಜ್ಞಾನಕೋಶಗಳು ಯಾವ್ಯಾವುದು, ಯಾವ ಗ್ರಂಥಗಳು ರಚಿತವಾಗಿವೆ ಈ ವಿಷಯಗಳ ಬಗ್ಗೆ ಅನ್ನೋದನ್ನು ನೋಡಿದ್ವಿ. ನಂತರ ಛಂದಸ್ಸಿನ ಬಗ್ಗೆ ಯಾವ ಗ್ರಂಥಗಳು ರಚಿತವಾಗಿವೆ ಅಂತ ತಿಳ್ಕೊಂಡ್ವಿ. ನಂತರ ಅಲಂಕಾರ ಶಾಸ್ತ್ರದ ಬಗ್ಗೆ ಯಾವ ಗ್ರಂಥಗಳು ರಚಿತವಾಗಿವೆ ಅಂತ ನೋಡಿದ್ವಿ. ಅಂತಿಮವಾಗಿ ಈ ಘಟಕದಲ್ಲಿ ನಾವು ವಿವಿಧ ಬಗೆಯ ಶಾಸ್ತ್ರಗಳು ಯಾವ್ಯಾವುದು, ಧಾರ್ಮಿಕ ಶಾಸ್ತ್ರಗಳು, ಲೌಕಿಕ ಶಾಸ್ತ್ರಗಳು, ವ್ಯಾಕರಣ, ನಿಘಂಟು, ಜ್ಞಾನಕೋಶ, ಛಂದಸ್ಸು, ಅಲಂಕಾರ ಶಾಸ್ತ್ರ, ಈ ಎಲ್ಲ ಶಾಸ್ತ್ರಗಳ ಬಗ್ಗೆ, ರಚಿತವಾಗಿರುವ ಕೃತಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೀಗೆ ಈ ಘಟಕದ ಎಲ್ಲ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ವಿಡಿಯೋವನ್ನು ನೀವು ನೋಡಿರಬಹುದು ಅಥವಾ ಕೇವಲ ಕೇಳಿರಬಹುದು, ಆದರೆ ಇದರ ಜೊತೆಗೆ ನಿಮ್ಮ ಸ್ವಯಂ ಕಲಿಕಾ ಸಾಮಗ್ರಿಯಲ್ಲಿರುವ 142ನೇ ಘಟಕದಲ್ಲಿರುವ ವಿಷಯಗಳನ್ನು ಓದಿದಾಗ ನಿಮಗೆ ಈ ಘಟಕದ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ಘಟಕದ ಕೆಲವು ಅಂಶಗಳಾದರೂ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿದ್ದರೆ ನನಗೆ ಈ ವಿಡಿಯೋ ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಯಾವುದೇ ಏನಾದರೂ ಹೇಳಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.